ಈಗೆಲ್ಲರೂ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತ ಬರೆಯಕತ್ತಾರೆ. ಯಾಕಂದ್ರೆ ಓಂ ಅಂದ್ರೆ ಅದು ಹಿಂದೂಗಳದಾಗಿ ಬಿಡ್ತದಲ್ಲ. ಈಗ 900 ವರ್ಷ ತನ ಎಲ್ಲರೂ ಬರ್ಕೊಂಡು ಬಂದಾರ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತ. ಅವ್ರಿಗೆ ಯಾರಿಗೂ ಆ ಸಮಸ್ಯೆ ಕಾಡಿಲ್ಲ. ಈಗ ಬಂದಿರುವಂತ ಶಾಣ್ಯರಿಗೆ ಆ ಸಮಸ್ಯೆ ಕಾಡಕತ್ತೈತಿ. ಅವ್ರು ಅದನ್ನೊಂದು ತೆಗೆದು ಈ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತ ಬರೆಯಕತ್ತಾರೆ. ಇವ್ರು ನಮ್ಮನ್ನು ಎಲ್ಲಿಂದ ದಾರಿ ತಪ್ಪಿಸಿ ಕರ್ಕೊಂಡು ಹೋಗಿ ಎಲ್ಲಿ ನಿಲ್ಸವ್ರದಾರು? ಎಂದೆಂದೂ ಲಿಂಗ ಕಟ್ಟಲಾರದ, ಲಿಂಗ ಪೂಜೆ ಮಾಡ್ಕೊಲಾರದ ಮಂದಿ ಎಲ್ಲರೂ ಬಂದು ತಾಸುಗಟ್ಟಲೆ ಉಪನ್ಯಾಸ ಕೊಡೋದು. ಇಡೀ ಲಿಂಗಾಯತ ಸಂಸ್ಕೃತಿಯನ್ನ ಆಂತರಿಕವಾಗಿ ಏನಂತಾರೆ ಸಡಿಲಗೊಳಿಸುವಂತಹ ಪ್ರಯತ್ನದ ಒಂದು ಭಾಗ ಅದು ಆಗಬಾರದನ್ನುವಂತಹ ಸದುದ್ದೇಶದಿಂದ ಈ ವಚನ ದರ್ಶನ. ಅದಕ್ಕೆ ನಾವು ನಮ್ಮತನವನ್ನು ಅರ್ಥೈಸಿಕೊಳ್ಳಬೇಕಾದರೆ ವಚನ ಸಾಹಿತ್ಯವನ್ನು ಮೂಲದಲ್ಲಿ ಹೆಂಗಿದೆ ಹಂಗೆ ಓದಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎನಗೆ ನಾನೇ ಹಗೆ ನೋಡಯ್ಯ, ಎನಗೆ ನಾನೇ ಕೆಳೆ ನೋಡಯ್ಯ, ನಿಮ್ಮ ಸದ್ಭಕ್ತರೊಡನೆ ವಿರೋಧವ ಮಾಡಿದಡೆ ಎನ್ನ ಕೊಲ್ಲುವುದಾಗಿಯೂ, ನಿಮ್ಮ ಶರಣರಿಗೆ ಅಂಜಿ ಬೆಸಗೊಂಡಡೆ ಎನ್ನ ಕಾಯುವುದಾಗಿಯೂ, ಅನ್ಯ ಹಗೆ ಇಲ್ಲ ಅನ್ಯ ಕೆಳೆ ಇಲ್ಲ, ಸದಾ ಬಾಗಿದ ತಲೆ ಮುಗಿದ ಕೈಯಾಗಿ ಇರಿಸು ಕೂಡಲ ಸಂಗಮದೇವ. ವೇದಿಕೆ ಮೇಲೆ ಆಸೀನರಾಗಿರುವಂಥ ಮೂವರು ತಾಯಂದರಿಗೆ, ಶರಣರಾಗಿರುವಂಥ ಗೌಡರಿಗೆ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ಲ ಹಿರಿಯರಿಗೆ, ಈ ಪ್ರಬುದ್ಧ ಭಾರತದ ಶ್ರೋತೃ ವೃಂದದವರಿಗೆಲ್ಲ ಶರಣು ಶರಣಾರ್ಥಿಗಳು. ವಚನ ದರ್ಶನ ಈ ಪುಸ್ತಕ ಭಾಳ ವಿಶೇಷವಾದ ಪುಸ್ತಕ ಅಂತ ಭಾಳಷ್ಟು ಕಡೆ ಅಭಿಪ್ರಾಯಗಳು ವ್ಯಕ್ತ ಆಗಕತ್ತಾವ. ಕೆಲವೊಂದಷ್ಟು ದಿವಸಗಳ ಹಿಂದೆ ಇದು ಧಾರವಾಡದೊಳಗೆ ಲೋಕಾರ್ಪಣೆ ಆಯಿತು, ಈಗ ಬೆಳಗಾವಿಯೊಳಗೆ. ಈ ಪುಸ್ತಕದ ವಿಶೇಷ ಏನು ಅಂದ್ರೆ ಬಸವಣ್ಣನವರ ವ್ಯಕ್ತಿತ್ವ, ಚರಣ ಚಳುವಳಿಯ ಉದ್ದೇಶ, ಶರಣ ಸಾಹಿತ್ಯ ಇಲ್ಲಿಯವರೆಗೆ ನಡೆದು ಬಂದಿರುವಂಥ ದಾರಿ, ಮುಂದೆ ಸಾಗಬೇಕಾದಂಥ ಕ್ರಮ, ಈ ಎಲ್ಲವುಗಳ ಕುರಿತಾದ ಒಂದು ಒಳ್ಳೆಯ ಪಥ ಪ್ರದರ್ಶಕವಾದ ಗ್ರಂಥ ಅದು. ಈ ವಚನ ದರ್ಶನವನ್ನು ನೋಡುವ ಪೂರ್ವದಲ್ಲಿ ನಾವೆಲ್ಲ ಒಂದು ಸರಿ ಬಸವಣ್ಣವ್ರು ನೋಡ್ಕೊಂಡು ಬಂದು ವಚನವನ್ನು ನೋಡಬೇಕು. ಅದೇ ಉದ್ದೇಶವನ್ನು ಇಟ್ಕೊಂಡೇ ಈ ಪುಸ್ತಕವನ್ನು ರೂಪಿಸಲಾಗಿದೆ. ಯಾಕೆ ಇದನ್ನು ರೂಪಿಸೋದು ಅನಿವಾರ್ಯ ಬಂತು? ಭಾಳ ಚಲೋ ವಿಚಾರ ಇದು. ಈಗಾಗಲೇ ವಚನ ಸಾಹಿತ್ಯವನ್ನು ಕುರಿತಾಗಿ ಸಾಕಷ್ಟು ಗ್ರಂಥಗಳು ಕನ್ನಡ ಸಾಹಿತ್ಯದಲ್ಲಿ ಬಂದಾವ. ನಾವು ಸಪ್ನಾಗ ಹೋಗಲಿ, ನವ ಕರ್ನಾಟಕಕ್ಕೆ ಹೋಗಲಿ, ಯಾವುದೋ ಪುಸ್ತಕಗಳ ಅಂಗಡಿಗೆ ಹೋದರೂ ಕೂಡ ನೂರಾರು ಪುಸ್ತಕಗಳು ವಚನ ಸಾಹಿತ್ಯದ ಮೇಲೆ ಕೆಲಸ ಮಾಡಿದವರು ಬಂದಾವು. 1920-22ನೇ ಇಸ್ವಿಯಲ್ಲಿ ಶುರುವಾದ ಈ ಆಧುನಿಕ ಸಂಶೋಧನಾ ವಿಧಾನ ಡಾಕ್ಟರ್ ಪಗು ಹಳಕಟ್ಟಿಯವರು, ಸಿ ಬಸವನಾಳರು, ಭಾಳ ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲ ಈ ಸಾಹಿತ್ಯದ ಸಂಶೋಧನೆಗಾಗಿ, ಈ ಸಾಹಿತ್ಯದ ಪ್ರಕಾಶನಕ್ಕಾಗಿ ತಮ್ಮ ಮಣಿಹವನ್ನು, ತಮ್ಮ ಬೆವರನ್ನು ಹರಿಸ್ಯಾರ. ಅಟ್ಟೆಲ್ಲ ಇದ್ದಾಗ ಈ ಪುಸ್ತಕ ಯಾಕೆ ಬೇಕಾಗಿತ್ತು? ಭಾಳ ಚಲೋ. ಯಾಕೆ ಈ ಪುಸ್ತಕ ಬೇಕಾಗಿತ್ತು ಅಂದ್ರೆ ಪಗು ಹಳಕಟ್ಟಿ ಅವರಿಂದ ಇತ್ತೀಚಿನ ದಿನಮಾನದವರೆಗೆ ವಚನ ಸಾಹಿತ್ಯವನ್ನು ಓದುವ ಜನ, ವಚನ ಸಾಹಿತ್ಯವನ್ನು ಅರ್ಥೈಸಿಕೊಳ್ಳುವ ಜನ ಸಾಗುವಂಥ ದಾರಿ ಭಾಳ ಸರಳ ಇತ್ತು, ಸರಾಗ ಇತ್ತು. ಆದರೆ ಕಳೆದ 10-20 ವರ್ಷಗಳ ಅವಧಿಯಲ್ಲಿ ಹಿಂಗಾಯ್ತಲ್ಲ. ನಾವೇನು ಹೇಳಬೇಕು ಅಂದ್ರೆ ಸೂಕ್ಷ್ಮ ಭಾಷಾದಾಗ ಹೇಳಬೇಕಂದ್ರೆ ಸಾವಕಾಶ ಶಿವದಾರದ ಎಳೆ ಹರಿಯಾಕತ್ತು ರೀ. ಶಿವದಾರದ ಎಳೆಗಳ ಹರಿಲಿಕ್ಕತ್ತು ಎಲ್ಲಿಗೆ ಬಂದು ನಿಂತೈತೆ ಅಂದ್ರೆ ಒಂದೇ ಎಳೆ ದೇಟು ಉಳಿಯು ಲೆಕ್ಕಕ್ಕೆ ಬಂದು ನಿಂತೈತಿ. ಈಗ ಒಂದೀಟು ಜವಾರಿ ಭಾಷಾದಾಗ ಹೇಳೋದಾದ್ರೆ ಅಮ್ಮ ಅವ್ರು ಭಾಳ ಹೈಬ್ರಿಡ್ ಮಾತಾಡ್ಯಾರ. ಉದಾಹರಣೆಗೆ ಬರ್ಬರ್ತ ಎಲ್ಲರ ಮನೆಯಲ್ಲಿ ಪೂಜಾ ಕೋಣೆಗಳು ಸಣ್ಣ 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 ಹಾಕೋತ ಬಂದು ಸಿಲಿಂಡರ್ ಕಟ್ಟಿ ಮೇಲೆ ದಂಡಿಗೆ ಬಂದು ಕೂತಾವ. ಈಗ ದೇವ್ರು ನಗುವಂಥದ್ದೇನಿಲ್ಲರಿ, ಅದು ಹೌದು. ಕಳೆದ 900 ವರ್ಷಗಳ ಇತಿಹಾಸದಲ್ಲಿ ಲಿಂಗಾಯತ ಸಂಸ್ಕೃತಿಯಲ್ಲಿ ಬದುಕಿದಂಥ ಜನ ಪೂಜೆಗಾಗಿ ಸಮಯ ಕಳೀತಿದ್ರು. ಬಚ್ಚಲು ಮನೆಗಾಗಿ ಲಕ್ಷ ಖರ್ಚು ಮಾಡಿದವರದಾರ, ಶಯಾಗ್ರಹಕ್ಕಾಗಿ 5-6 ಲಕ್ಷ ಖರ್ಚು ಮಾಡಿದವರದಾರ. ಆದರೆ ಪೂಜಾ ಕೋಣೆಗಾಗಿ ಖರ್ಚು ಮಾಡೋರಿಲ್ಲ. ಪೂಜಾ ಕೋಣೆಗಳು ಬರ್ಬರ್ತ ಸಣ್ಣ ಆಗತ್ತಾವ. ಕನಿಷ್ಠ ಪಕ್ಷ ಯಾರೇ ಆದರೂ ಪದ್ಮಾಸನದಲ್ಲಿ 1-2 ತಾಸುಗಳವರೆಗೆ ಕೂತು ಪೂಜೆ ಮಾಡಿಕೊಳ್ಳುವಷ್ಟು ಪೂಜಾ ಕೋಣೆ ಇರಬೇಕು. ಒಬ್ಬರು ಗುರುಗಳು ಬಂದ್ರೆ ದಂಪತಿಗಳಿಬ್ಬರು ಎದರ ಬದರ ಕೂತು ಪಾದ ಪೂಜೆ ಮಾಡಿಕೊಂಡು ಪಾದೋದಕ ತಗೊಳ್ಳುವಟ್ಟರೆ ಅದ್ರಾಗ ಜಾಗ ಇರಬೇಕು. ಇನ್ನೂ ಸರಳ ಭಾಷಾದಾಗ ಹೇಳೋದೇನೆಂದ್ರೆ ದೇವ್ರದ್ದು ಬಿಡ್ರಿ, ನಮ್ಮ ಮಕ್ಕಳು ಮರಿಗಳು ಎಲ್ಲರ ಲೆಕ್ಕ ನೋಡಿದ್ರೆ ನಾವೆಲ್ಲ ಎಲ್ಲಿಗೆ ಬಂದಿದ್ದೀವಿ ಅಂದ್ರೆ ಚಲೋ ಕ್ರಿಶ್ಚಿಯನ್ರಾಗಿದ್ದೀವಿ.
ಯಾಕಂದ್ರೆ ಪ್ಯಾಂಟ ಶರ್ಟ ಹಾಕೊಂಡು ಹೇಳ್ತೀವಿ, ಹೊರಗಡೆ ಹೋಗೋ ಹೊತ್ನ್ಯಾಗ ಇವತ್ತಿ ಹಚ್ಕೊಂಡು ಹೋಗೋಕ್ಕಾಗಂಗಿಲ್ಲ. ಲಿಂಗ ನಮ್ಮದು ನಡ್ನ್ಯಾಗ ಸಿಗ್ತತಿ, ಲಿಂಗ ಧಾರಣೆ ಆಗಂಗಿಲ್ಲ. ನಾ ಮೊನ್ನೆ ಒಬ್ಬರ ಮನೆಗೆ ಪಾದ ಪೂಜೆಗೆ ಹೋಗಿದ್ನಿ. ಯಾರ ಮನೆ ಅಂತ ಕೇಳಬೇಡ್ರಿ, ಎಲ್ಲರ ಮನೆಯೂ ಇಟ್ಕೊಳ್ರಿ. ಒಬ್ಬರ ಮನೆಗೆ ಪಾದ ಪೂಜೆಗೆ ಹೋಗಿದ್ನಿ. ಜಗಲಿ ಮ್ಯಾಲೆ ದೇವರು, ಮ್ಯಾಲ ಒಂದು ದೊಡ್ಡ ಗೂಟ, ಆ ಗೂಟಕ್ಕೆ 6 ಗುಂಡುಗಡಿಗೆ ಹಾಕ್ಯಾರ ಅವರು. ಸಾಲಕ್ಕೆ 6 ಗುಂಡುಗಡಿಗೆ ಹಾಕ್ಯಾರ. ಇದು ಅಪ್ಪಂದು, ಇದು ಅವ್ವಂದು, ಇದು ಮಗಂದು, ಇದು ಸೊಸೆದು, ಇದು ಮೊಮ್ಮಕ್ಕಳದು. ಮತ್ತು ಗುಂಡುಗಡಿಗೆ ಯಾಕಂತ ಮೊದಲಿನ ಪೂರ್ವಜರು ದಯಮಾಡಿ ನಮ್ಮ ಮುಂದೆ ಗಡಿಯಾರ ಚೀಟಿ ಅದು ಏನಿಲ್ಲಲ್ಲ, ಎಲ್ಲಿದಾರ್ರಿ? ನಾವೇ ನಮ್ಮ ಗಡಿಯಾರವನ್ನು ಇಟ್ಕೋತೀವಿ, ಒಂದಿಟ್ಟು ಹೆಚ್ಚು ಮಾತಾಡ್ತೇವೆ. ವಿಚಾರನೂ ಹಂಗದ. ಇವನು ದಾರಿ ತಪ್ಪಬಾರದು ಅಂತ ತಿಳ್ಕೊಂಡು ಶಾಣೆತನ ಮಾಡಿ 7-7.5 ತಿಂಗಳು ತುಂಬಿ ಇನ್ನು ಹೊಟ್ಟೆಯಾಗಿದ್ದಾಗನ ಗರ್ಭ ಸಂಸ್ಕಾರ ಮಾಡ್ಬೇಕತ್ತ ಚನ್ನ ಬಸವಣ್ಣವ್ರು ಬರೆದಿಟ್ಟಾರ. ಆಡಾಡ್ತಾ ಹೋಗಿ ಇದು ಎಲ್ಲರ ಲಿಂಗ ಬಿಟ್ಟು ಬಂದಿತ್ತು ಅಂತ ಹೇಳಿ ತಿಳ್ಕೊಂಡು ಪ್ರಾಯಕ್ಕೆ ಬಂದು ಕೂಡಲೇ ಲಿಂಗ ಧಾರಣೆ ಮಾಡಬೇಕು ಅಂತ ವಿಧಾನ ಮಾಡಿಟ್ಟಾರ. ಏನರೇ ಆಗಲಿ ಮುಂದೆ ದಾರಿ ತಪ್ಪಬಾರ್ದು ಅಂತ ಮದುವೆಗಿಂತ ಮೊದಲು ಲಿಂಗ ಧಾರಣೆ ಆದ್ರನ ಅಕ್ಕಿ ಕಾಳು ಬೀಳ್ತಾವತ್ತು ಶಾಸ್ತ್ರ ಮಾಡಿಟ್ಟಾರ. ಆದ್ರೆ ಮದುವೆ ಆದ ಮರುದಿವ್ಸನ ಗುಂಡುಗಡಿಗೆ ಗೂಟಕ್ಕೆ ಹಾಕಿ ತಿರ್ಗಾಡಕ್ಕೆ ಹೋಗತ್ ಮಂದಿ. ಇದು ಇವತ್ತಿನ ಪರಿಸ್ಥಿತಿ. ಇದನ್ನೊಂದಿಟ್ಟು ತೆಗೆದಿಡ್ರಿ. ಬಸವಣ್ಣನವರ ವ್ಯಕ್ತಿತ್ವ, ವಚನ ಸಾಹಿತ್ಯದ ಅರ್ಥೈಸುವಿಕೆ ಇವತ್ತಿನ ಲಿಂಗಾಯತರ ಪರಿಸ್ಥಿತಿ. ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ಜಗತ್ತಿನ ಇತಿಹಾಸದಲ್ಲೇ ಒಂದು ಅಪರೂಪದ ಸಂಸ್ಕೃತಿ ಇದ್ದರೆ ಅದು ಲಿಂಗಾಯತ ಸಂಸ್ಕೃತಿ. ಜಗತ್ತಿನಲ್ಲೇ ಅಪರೂಪದ, ಈಗ ಚಪ್ಪಾಳೆ ತಟ್ಟಕತ್ತೀರಿ, ಇನ್ನು ಮುಂದೆ ಎದಕ್ಕಂತ ಹೇಳ್ತೇನೆ ನಾನು. ಅಪರೂಪದ ಸಂಸ್ಕೃತಿ ಇದ್ದರೂ ಅದು ಹಂಗೆ. ಯಾಕಂದ್ರೆ ಇವರು ಮೊದಲು ಪೂಜೆ ಮಾಡ್ಲಿಕ್ಕೆ ಹಚ್ತಾರೆ. ಆದ್ರೆ ಮಾಡುವಾಗ ಏನು ಹೇಳ್ತಾರಂದ್ರೆ, ಪೂಜೆಯನ್ನು ಮಾಡಿ 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 ನಿರಂತರ ಪೂಜೆಯ ಹಂತಕ್ಕೆ ನೀವು ಹೋಗಿ ಮುಟ್ಟಬೇಕು. ಈಗ ಸಾಮಾನ್ಯವಾಗಿ ಬೇರೆ ಬೇರೆ ಸಂಸ್ಕೃತಿ ಸಂಸ್ಕಾರಗಳಲ್ಲಿ ಪೂಜೆ ಮಾಡ್ತಾರೆ. ಭಕ್ತ ಆಗಿ ಉಳಿತಾನ, ಭಗವಂತ ಆಗಿ ಉಳಿತಾನ. ನಿಮಗೆ ಗೊತ್ತದ ದ್ವೈತ ದರ್ಶನ, ಶಕ್ತಿ ವಿಶಿಷ್ಟ ಅದ್ವೈತ ದರ್ಶನ. ಶುದ್ಧ ಅದ್ವೈತ ದರ್ಶನದಲ್ಲಿ ಮತ್ತು ವಚನ ಸಾಹಿತ್ಯದಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯ ಇರುವಂಥ ಒಂದು ಸಾಮಾನ್ಯ ಅಂಶ ಏನು ಅಂದ್ರೆ, ನೀವು ಪೂಜಾ ಮಾಡ್ಕೋಬೇಕು. ಜೊತೆಗೆ ಪೂಜಾ ಹಿಂಗೆ ಮಾಡ್ಕೋಬೇಕು, ಕಂಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ ಅಂತ ಅನಿಸ್ಬೇಕು, ಕಿವಿಗಳು ತುಂಬಿದ ಬಳಿಕ ಸ್ಮರಿಸಲಿಲ್ಲ ಕೇಳಲಿಲ್ಲ ಅನಿಸ್ಬೇಕು. ಹಂಗೆ ನಿಮ್ಮ ಪೂಜೆ ನಡಿಬೇಕು ಅಂತ. ಅಂಥ ಈ ದರ್ಶನದ ಉಗಮಕ್ಕೆ ಕಾರಣ ಬಸವಣ್ಣನವರು. ಮೊದಲ ಬಸವಣ್ಣನವ್ರನ್ನ ಕೆಡಿಸೋ ಪ್ರವೃತ್ತಿ ಶುರುವಾಯ್ತು ರೀ. ನಾವು ಈ ಶಬ್ದ ಯಾಕೆ ಹೇಳಕತ್ತಿದ್ದೀವಿ ಅಂದ್ರೆ, ಕೆಡಿಸೋದು ಅಂದ್ರೆ ಬಸವಣ್ಣನವ್ರ ವ್ಯಕ್ತಿತ್ವ ಇರೋದೇ ಬೇರೆ, ಬಸವಣ್ಣನವ್ರ ವ್ಯಕ್ತಿತ್ವದ ಪರಿಚಯ ಮಾಡಿಕೊಡೋ ವಿಧಾನನೇ ಬೇರೆ. ನೀವೆಲ್ಲ ಈಗ ಲೋಕಪ್ರಸಿದ್ಧವಾಗಿ ಕೇಳಿರಿ, ಎಲ್ಲರೂ ಬಸವಣ್ಣನವ್ರನ್ನ 3 2 ಫೋಟೋದಾಗ ಕೂಡಿಸಿಡ್ತಾರೆ. ಒಂದು ತೋಟದೊಳಗೆ ಗುಲಾಬಿ ಹೂವಿಗೆ ಅದರದೇ ಆದ ಸೌಂದರ್ಯ, ಸೇವಂತಿಗೆ ಹೂವಿಗೆ ಅದರದೇ ಆದ ಸೌಂದರ್ಯ, ಮಲ್ಲಿಗೆ ಹೂವಿಗೆ ಅದರದೇ ಆದ ಸೌಂದರ್ಯ. ಆದರೆ ಅವುಗಳನ್ನು 3 ಇಟ್ಟು ಒಂದದ್ರಾಗ ಮಾಡ್ತೀವಂತಿಲ್ಲ. ಆದರೆ ವಿಚಿತ್ರ ಏನು ಅಂದ್ರೆ, ನಾ ಏನು ಹೇಳತ್ತೆ ನಿಮ್ಗೆ ತಿಳಿಯತ್ತಿಲ್ಲ ಪಕ್ಕ. ಹಿಂಗೆ ಬಸವಣ್ಣನವ್ರನ್ನ ಹೋಲಿಸಿ ಅವ್ರನ್ನೊಬ್ಬ ಹೋರಾಟಗಾರ, ಅವರೊಬ್ಬ ಈ ರೀತಿಯ ವ್ಯಕ್ತಿತ್ವವನ್ನು ಹೊಂದಿದವರು ಅಂತ ಪರಿಚಯಿಸುವ ಭರದಲ್ಲಿ ಅವರೊಳಗೊಬ್ಬ ಇದ್ದ ಅಪರೂಪದ ಭಕ್ತನನ್ನು ಸಾಯಿ ಹೊಡೆಯುವಂಥ ಪ್ರಯತ್ನಗಳು ನಡೆದಾವ. ಅದು ಸಾಂಸ್ಕೃತಿಕವಾಗಿ ಲಿಂಗಾಯತರ ಅಸ್ಮಿತೆಯ ಮೇಲೆ ಭಾಳ ದೊಡ್ಡ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ. ನಾವು ಅಷ್ಟು ಸಡ್ಲದೀವಿ, ಆ ಹುಡುಗರನ್ನ ಓದಕ್ಕೆ ಅಲ್ಲಿ ಇಟ್ಟದೀವಿ, ಆ ಹುಡುಗರನ್ನ ಓದ್ಲಿಕ್ಕೆ ಇಲ್ಲಿ ಇಟ್ಟದೀವಿ, ಅವರೆಲ್ಲ ಏನು ಲಿಂಗ ಧಾರಣೆ ಮಾಡೋಂಗಿಲ್ಲ ಅಂತ ತಾಯಿ ತಂದೆಗಳೇ ಅಪಾಲಜಿ ಮಾಡ್ತಾರೆ ಮೊದಲು. ಹೌದಪ್ಪ, ನಮ್ಮ ಪೂರ್ವಜರು ಇಲ್ಲಿ ತನಕ ಇದನ್ನು ಭಾಳ ಕಷ್ಟಪಟ್ಟು ಉಳಿಸ್ಕೊಂಡು ಬಂದಾರ. ಈ ಸಂಸ್ಕಾರ ಸಂಸ್ಕೃತಿ ಒಳಗೆ ನಾವು ಹುಟ್ಟೀವಿ, ಇದು ಮುಂದುವರಿಬೇಕಾದ್ರೆ ನಿನಗೆ ಎಟ್ಟ ಕಷ್ಟ ಆಗಲಿ ಹನಿ ಮೇಲಿಂದ ಅಳಕಿಸ್ಕೊಂಡು ಹೊರಗೆ ಹೋಗಬೇಡಪ್ಪ ಅಂತ ಹೇಳುವಟ್ಟು ಧೈರ್ಯ ನಮ್ಮ ತಾಯಿ ತಂದೆಗಳಲ್ಲಿ ಉಳಿದಿಲ್ಲ. ಅದಕ್ಕಾಗಿ ಬಸವಣ್ಣನವರನ್ನು ಕುರಿತಾಗಿ ಒಂದಿಷ್ಟು ನೋಡೋದಾದರೆ, ಸರಿಸುಮಾರು 2016-17 ಇಸ್ವಿ ಇರಬೇಕು. ಆವಾಗ ಬಸವಣ್ಣವ್ರ ಕುರಿತಾಗಿ ಪತ್ರಿಕೆಗಳಲ್ಲಿ ಭಾಳಷ್ಟು ಲೇಖನಗಳು ಬರ್ತಾಯಿದ್ದು. ಒಂದು ಸಾರಿ ನಾವು ಪರಮಪೂಜ್ಯ ಗುರುದೇವರಾದಂಥ ಸಿದ್ದೇಶ್ವರ ಅಪ್ಪಗಳು ಊಟಿಯೊಳಗಿದ್ದೀವಿ. ಆ ಊಟಿಯೊಳಗೆ ಪಬ್ಲಿಕ್ ಸ್ಕೂಲ್ ಮುಂದೆ ಒಂದು ತಿರುಗಾಡ್ಲಿಕ್ಕೆ ದೊಡ್ಡ ಆವರಣ ಐತಿ. ಆ ಆವರಣದಾಗ ಬೆಳಗ್ಗೆ ಎದ್ದು ತಿರುಗಾಡ್ಲಿಕ್ಕೆ ಹೋದಾಗ ಒಂದು
ಪ್ರಶ್ನೆ ಕುರಿತಾಗಿ ಚರ್ಚೆ ಶುರುವಾಯಿತು. ಅದೇನು ಅಂದರೆ ಬಸವಣ್ಣನವರ ನಿಜವಾದ ವ್ಯಕ್ತಿತ್ವ ಹೆಂಗಿರಬೇಕು? ದಂದಣ ದತ್ತನ ಎಂದೆನಿಸಯ್ಯ, ಹಾಡಿದೊಡೆಯನ್ನೊಡೆಯನ ಹಾಡುವೆ, ಬೇಡಿದೊಡೆಯನ್ನೊಡೆಯನ ಬೇಡುವೆ, ಕೂಡಲ ಸಂಗಯ್ಯಂಗೆ ಶರಗೊಡ್ಡಿ ಬೇಡುವೆ ಅಂತ ಹಾಡಿದಂಥ ಬಸವಣ್ಣನ ವ್ಯಕ್ತಿತ್ವ ಹೆಂಗಿರಬೇಕು? ಈ ಅಂಕಿತನಾಮ ತಿದ್ದುವ ಪ್ರಯೋಗ ಶುರುವಾದದ್ದು ಕೂಡ ಬಸವಣ್ಣನವ್ರ ವ್ಯಕ್ತಿತ್ವಕ್ಕೆ ತೋರುವಂಥ ದೊಡ್ಡ ಅನಾಚಾರದ ಮೊದಲನೇ ಪ್ರಯೋಗ ಅನ್ಬೋದು ನಾವೀಗ. ಯಾಕೆ ನಾವು ಅದನ್ನು ಮಾಡಬೇಕಾಗಿ ಬಂತು ಅಂದರೆ ಬಸವಣ್ಣನವ್ರು ಹಿಂಗಿಲ್ಲ ಅಂತ, ಹಿಂಗದಾರು ಅಂತ ಹೇಳಕ್ಕೊಂದು ಪ್ರಕ್ರಿಯೆ ಶುರುವಾಯ್ತಲ್ಲ, ಅದು ಆಗಬಾರದು ಅಂತ ತಿಳ್ಕೊಂಡು ಈ ದರ್ಶನ. ಹೌದು, ಬಸವಣ್ಣನವ್ರು ಹೆಂಗಿದ್ರು ಅನ್ನೋದನ್ನು ಈಗ ತಿಳ್ಕೊಳ್ಳುವಂಥ ಅನಿವಾರ್ಯತೆ ಭಾಳದ. ತಿಳ್ಕೊಳ್ಳೇಬೇಕು, ಪ್ರತಿಯೊಬ್ಬರು ತಿಳ್ಕೋಬೇಕು. ಅವರ ಹೇಳ್ಯಾರ ಏನಂತ? ಸ್ವಾಮಿ ನೀನು ಶಾಶ್ವತ ನೀನು. ಹೌದ್ರಿ, ಎಲ್ಲರಿಗೂ ವಚನ ಗೊತ್ತದ, ಹೌದಿಲ್ರಿ? ಸ್ವಾಮಿ ನೀನು ಶಾಶ್ವತ ನೀನು. ಅದ್ರಾಗ ಬರಂಗಿಲ್ರಿ, ಎತ್ತಿದೆ ಬಿರಿದ ಜಗವೆಲ್ಲ ಅರಿಯಲು ಪಶುಪತಿ ಜಗಕ್ಕೆ ಏಕೋ ದೇವ. ಅವರು ಪಶುಪತಿ ಜಗಕ್ಕೆ ಏಕೋ ದೇವ ಅಂತಾರ. ಇದೇ ವಚನವನ್ನು ಈಗಿನವ್ರ ಮುಂದೆ ನೀವು ಹೇಳ್ರಿ, ಇದು ಪ್ರಕ್ಷಿಪ್ತ ವಚನ ಅಂತಾರೆ. ಒಟ್ಟಾರೆ ವಚನ ಸಾಹಿತ್ಯವನ್ನು ಶೋಧಿಸಲಿಕ್ಕೆ ಕುಳಿತರೆ ಇವರು ಯಾವ್ಯಾವ ಅಂಶಗಳಿಗೆ ಪ್ರಕ್ಷಿಪ್ತ ಅಂತ ಈಗ ಅಂತಾರ, ಅವುಗಳನ್ನು ನೋಡ್ಲಿಕ್ಕೆ ಹೋದ್ರೆ ಎಲ್ಲ ಹರಿದು ತೆಗೆದು ಗಂಧಾಟ ಉಳಿಸ್ಬೇಕಾಕತ್ತೆ. ಉದಾಹರಣೆಗೆ ನಾವು ಮೊನ್ನೆ ಧಾರವಾಡದಾಗೂ ಈ ಮಾತು ಹೇಳಿವಿ. ಉದಾಹರಣೆಗೆ 12ನೇ ಶತಮಾನದಿಂದ 19ನೇ ಶತಮಾನದವರೆಗೆ ಯಾವುದೇ ಸಾಹಿತ್ಯ ಶುರುವಾಗಲಿ, ಆ ಶುರುವಾಗುವಾಗ ಒಂದು ಮಂತ್ರ ಬರಿತಿದ್ರು ಮ್ಯಾಲ. ಪಂಚಪುರುಷದ ಮೂರ್ತಿ ಬಸವಣ್ಣ ಮಂತ್ರ ಪುರುಷ ಅಂತ ತಿಳ್ಕೊಂಡು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತ ಬರಿತಿದ್ರು. ಇತ್ತೀಚೆಗೆ ಶುರು ಆತಿಲ್ರಿ ಸರ್, ಅದ್ರಾಗ ಓಂ ಒಂದು ತೆಗಿಬೇಕಂತ ಹೇಳಿ ಆಗೈತಿಲ್ರಿ. ಈಗೆಲ್ಲರೂ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತ ಬರೆಯಕತ್ತಾರೆ. ಯಾಕಂದ್ರೆ ಓಂ ಅಂದ್ರೆ ಅದು ಹಿಂದೂಗಳದಾಗಿ ಬಿಡ್ತದಲ್ಲ. ಈಗ 900 ವರ್ಷ ತನಕ ಎಲ್ಲರೂ ಬರ್ಕೊಂಡು ಬಂದಾರ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತ. ಅವ್ರಿಗೆ ಯಾರಿಗೂ ಆ ಸಮಸ್ಯೆ ಕಾಡಿಲ್ಲ. ಈಗ ಬಂದಿರುವಂಥ ಶಾಣ್ಯರಿಗೆ ಆ ಸಮಸ್ಯೆ ಕಾಡಕತ್ತೈತಿ. ಅವ್ರು ಅದನ್ನೊಂದು ತೆಗೆದು ಈ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತ ಬರೆಯಕತ್ತಾರೆ. ಹೌದಾ? ಈ ಶ್ರೀ ಗುರು ಬಸವಲಿಂಗಾಯ ನಮಃ ನೀವು ಬರೆಯಕತ್ತೀರಿ, ಓಂ ತೆಗೆದ್ರಿ, ನೀವು ಭಾಳ ಶಾಣ್ಯರದಿರಿ, ನಾವು ಒಪ್ಕೋತೀವಿ. ಮತ್ತು ಶ್ರೀ ಯಾಕಿಟ್ರಿ? ಹೌದಾ? ಶ್ರೀನೂ ತೆಗೀರಿ, ಯಾಕಂದ್ರೆ ಅದು ಮಂದಿದಲ್ಲ. ಗುರು ಅದು ಯಾಕೆ ಬೇಕು? ಲಿಂಗಾಯ ನಮಃ ಅನ್ನೋದು ಕೂಡ ಸಂಸ್ಕೃತವೇ. ಕನ್ನಡದಾಗ ಅದನ್ನು ಅನುವಾದ ಮಾಡಿದರೆ ಲಿಂಗನಿಗೆ ನಮಸ್ಕಾರ. ನಮಃ ತೆಗೆದ್ರೆ, ಗುರು ತೆಗೆದ್ರೆ, ಅಯಪ್ರತ್ಯಯ ತೆಗೆದ್ರೆ, ಓಂ ತೆಗೆದ್ರೆ ಬಸವ ಅಟ್ಟ ಉಳಿತದ. ಇವ್ರು ನಮ್ಮನ್ನು ಎಲ್ಲಿಂದ ದಾರಿ ತಪ್ಪಿಸಿ ಕರ್ಕೊಂಡು ಹೋಗಿ ಎಲ್ಲಿ ನಿಲ್ಸವ್ರದಾರು? ಹಿಂದಿನಿಂದ 900 ವರ್ಷಗಳವರೆಗೆ ಏನು ಹಿರಿಯರು ಪಾಲಿಸಿಕೊಂಡು ಬಂದಾರ ಅದೇ ಸರಿ ಅದ. ಓಂ ಶ್ರೀ ಗುರು ಬಸವಲಿಂಗಾಯ ನಮವೇ ಸರಿ ಅಂತ ಅನ್ನುವಷ್ಟು ನಮ್ಮಲ್ಲಿ ಯಾರಿಗೂ ಆಗವಲ್ತಾಗೈತಿ. ಯಾಕಂದ್ರೆ ಅವ್ರು ಹೆಂಗೆ ಬಾಯ್ಪಾಟ್ ಮಾಡಿಸ್ತಾರೆ ಹಂಗೆ ಹೇಳ್ತಾರೆ. ಎಂದೆಂದೂ ಲಿಂಗ ಕಟ್ಟಲಾರದ, ಲಿಂಗ ಪೂಜೆ ಮಾಡ್ಕೊಲಾರದ ಮಂದಿ ಎಲ್ಲರೂ ಬಂದು ತಾಸುಗಟ್ಟಲೆ ಉಪನ್ಯಾಸ ಕೊಡೋದು. ನಮ್ಮಂಥ ಗುರುಗಳನ್ನೆಲ್ಲ ಮುಂದಿನ ಸಾಲಿನಾಗ ಕುಂಡಿಸಿ ನೀವು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಬೈಯೋದು. ಎಲ್ಲ ಜನ ಚರುತಂಗೆ ಚಪ್ಪಾಳೆ ತಟ್ಟೋದು. ಇದು ನಮ್ಮ ಹಣೆ ಬರ. ಗುರುದೇವ್ರ ಜೊತೆ ಚರ್ಚೆ ಮಾಡುವಾಗ ಪ್ರಶ್ನೆ ಶುರುವಾಯಿತು. ಅದೇನು ಅಂದ್ರೆ, ಬಸವಣ್ಣವ್ರ ವ್ಯಕ್ತಿತ್ವ ಹೆಂಗಿರಬೇಕು ಅಂತಂದ್ರೆ ಅಪ್ಪಗಳು ಹೇಳಿದರು, ಒಂದೇ ಒಂದು ಮಾನದಂಡ ಭಾಳ ಚಲೋ ಅನ್ನಿಸ್ತದಂತ. ಅದೇನು ಅಂದ್ರೆ ಅವರು ಸುತ್ತಮುತ್ತ ಯಾರ್ಯಾರು ಇದ್ದರೂ ಅವರು ಬಸವಣ್ಣವ್ರ ಬಗ್ಗೆ ಹೆಂಗೆ ಹೇಳ್ಯಾರ ಅದನ್ನು ನೋಡಬೇಕು ಮೊದಲು. ಆ ಬಳಿಕ ಎರಡನೇದ್ದು, ಅವರು ಸುತ್ತಮುತ್ತ ಇದ್ದವ್ರು ಹೇಳುವ ಹೊತ್ನ್ಯಾಗ ಒಬ್ಬೊಬ್ಬರು ಉತ್ಪ್ರೇಕ್ಷೆಯಿಂದ ಒಂದೆರಡು ಮಾತು ಹೆಚ್ಚು ಹೇಳ್ಬೋದು. ಯಾಕಂದ್ರೆ ಉದ್ಧಾರಕರ್ತ ಬೆಳಕ, ಸಾವಿರಾರು ವರ್ಷಗಳವರೆಗೆ ಇಂದಿಗೂ ನಂದಲಾರದ ಬೆಳಕ ಆ ಸಮಯದಾಗ ಎಂಥ ಪ್ರಭಾವಶಾಲಿಯಾಗಿರಬೇಕು. ಅಲ್ಲಮ್ಮ ಪ್ರಭುದೇವರು ಅವನನ್ನು ಯುಗದ ಉತ್ಸಾಹ ಅಂತ ಕರೆದಾರೆ. ಹೌದಾ? ಅಂಥ ಬೆಳಕಿನ ಬಸವಣ್ಣನವರನ್ನು ಯಾರೇ ವರ್ಣಿಸುವಾಗ ಒಂದಿಟ್ಟು ಹೆಚ್ಚು ವರ್ಣಿಸಿರಬೇಕು, ಅಥವಾ ಅವ್ರ ಶಬ್ದಗಳು ಸೋತಿರ್ಬೋದು. ಆದರೆ ಅಕ್ಷರಶಃ ಅವನ ವ್ಯಕ್ತಿತ್ವವನ್ನು ಸರಿಯಾಗಿ ಅನಾವರಣ ಮಾಡಿದವರು ಯಾರು ಅಂದ್ರೆ ಅಕ್ಕ ನಾಗಮ್ಮನವರು. ಯಾಕಂದ್ರೆ ವಯಸ್ಸಿನಾಗಿ ಹಿರಿಯಳು, ದ್ವಿತೀಯ ತಾಯಿ, ಸಾಕಿದವಳು, ಸಲುವಿದವಳು. ಅವನು ಎಂದ ಅಂಬೆಗಾಲಿಟ್ಟ ಅಂದಿನಿಂದ ಹಿಡ್ಕೊಂಡು ಅವನು ಲಿಂಗೈಕ್ಯರಾಗುವವರೆಗೂ ಅವನ ವ್ಯಕ್ತಿತ್ವದ ಎಲ್ಲ ಮುಖಗಳನ್ನು ಸರಿಯಾಗಿ ನೋಡಿದಂಥ ತಾಯಿ. ವಿಚಿತ್ರ ಏನು ಅಂದರೆ ಹೆಣ್ಣು ಮಕ್ಕಳ ದೃಷ್ಟಿ ಭಾಳ ಸೂಕ್ಷ್ಮ. ಅದು ಅಟ್ಟೆ ಸ್ಥೂಲವೂ ಹೌದು. ಅಮ್ಮ ಅವ್ರು ಹೇಳಿದ್ರು, ಈಗ ನಮ್ಗೆ ಏನು ಈಗೂ ಸ್ವಾತಂತ್ರ್ಯ ನಮಗೆ ಕಡಿಮೆ ಐತೆ ಅಂತ ಹೇಳಿ. ಈಗ ಸ್ವಾತಂತ್ರ್ಯದ ಎಷ್ಟು ದುರುಪಯೋಗ ನಡೆದೈತೆ ಗೊತ್ತೇನ್ರಿ ಅಮ್ಮವ್ರು? ಇನ್ನೊಂದು 15 ನಿಮಿಷ ಬಿಟ್ಟು ಮುಂದಿನ ಸರ್ಕಲ್ನಾಗ ಹೋಗಿ ನಿಂದ್ರಿ ನಿಮ್ಗೆ ಗೊತ್ತಾಕತಿ. ನಾವೇನು ಉದಾಹರಣೆ ಜಾಸ್ತಿ ಕೊಡೋ ಅವಶ್ಯಕತೆ ಇಲ್ಲ. ಸಾವಿರ ಸಂಖ್ಯೆಯಲ್ಲಿ ಹೆಣ್ಮಕ್ಕಳು ಈ ಸ್ವಾತಂತ್ರ್ಯದ ದುರುಪಯೋಗ ಮಾಡೋದನ್ನು ರೋಡ್ ಮೇಲೆ ನಿಂತು ನೋಡ್ಬೋದು. ಹೌದಿಲ್ರಿ? ಅದಕ್ಕೆ ಇದು ಸ್ವಾತಂತ್ರ್ಯ ಅಲ್ಲ, ಸ್ವೇಚ್ಛಾಚಾರ ಅಂತಾರೆ.
ಇದರೊಳಗೆ ತಾಯಿ ಅಕ್ಕನ ಆಗಮ್ಮ ಬಸವಣ್ಣನವರು ವ್ಯಕ್ತಿತ್ವವನ್ನು ಕುರಿತಾಗಿ ಏನು ಹೇಳ್ತಾಳಲ್ಲ ಅದು ಅಕ್ಷರಶಃ ಸರಿ ಇರ್ತದಂತ ನಮ್ಮ ಅಭಿಪ್ರಾಯ ಅಂತ ಅಂದ್ರು ಅಪ್ಪಗಳು. ಅಂದ ಬಳಿಕ ಅವರು ಒಂದು ವಚನ ಹೇಳಿದರು, ಭಕ್ತಿಯ ಬೆಳವಿಗೆ ಅಂತ. ನಾವು ಹೊಳ್ಳಿ ಬಂದು ಹುಡುಕಿದ್ದೀವಿ ಅದನ್ನು. ಆ ವಚನವನ್ನು ನಾವು ನಿಮ್ಮ ಮುಂದೆ ಹೇಳ್ತೇವೆ. ಹೌದಾ? ಬಸವಣ್ಣ, ನೀವು ಮರ್ತ್ಯಕ್ಕೆ ಬಂದು ನಿಂದಡೆ ಭಕ್ತಿಯ ಬೆಳವಿಗೆ ದೆಸೆ ದೆಸೆಗೆಲ್ಲ ಪಸರಿಸಿತ್ತಯ್ಯ. ಸ್ವರ್ಗ ಮರ್ತ್ಯ ಪಾತಾಳದೊಳಗೆಲ್ಲ ನಿಮ್ಮ ಭಕ್ತಿಯ ಬೆಳವಿಗೆಯ ಘನವನಾರು ಬಲ್ಲರು. ಶಶಿಧರನು ಅಟ್ಟಿದ ಮಣಿಹ ಪೂರೈಸಿತ್ತೆಂದು ನೀವು ಸ್ವರ್ಗಕ್ಕೆ ಹೋದಡೆ, ನೀವು ಲಿಂಗೈಕ್ಯರಾದಡೆ ಭಕ್ತಿ ಹೋಯಿತ್ತಯ್ಯ. ನಿಮ್ಮೊಡನೆ ಹೋದರೂ ಅಸಂಖ್ಯಾತ ಪ್ರಮಥ ಗಣಗಳು, ಎನ್ನ ನೊಯ್ಯದೆ ಹೋದೆಯಲ್ಲ ಪಂಚಪುರುಷದ ಮೂರ್ತಿ ಬಸವಣ್ಣ. ಬಸವಪ್ರಿಯ ಕೂಡಲ ಚನ್ನ ಸಂಗಯ್ಯಂಗೆ ಪ್ರಾಣಲಿಂಗ ಪ್ರಸಾದಿಯಾಗಿ ಹೋದೆಯ ಬಸವಣ್ಣ ಅಂತ ಅಂತಾರವ್ರು. 4-5 ಸಾಲಿನ ವಚನ. ನಾವು ಯಾಕೆ ಮೊದಲ ಗಡಿಯಾರ ಮುಂದಿಟ್ಟುಕೊಂಡಿವಿ ಅಂದರೆ ಈ ವಚನ ಭಾಳ ಸುದೀರ್ಘವಾದ ವಿವರಣೆಯನ್ನು ಬಯಸ್ತದೆ. ಬಸವಣ್ಣನವರ ಅವತರಣ ಭಕ್ತಿಯ ಬೆಳವಿಗೆಯನ್ನು ದೆಸೆ ದೆಸೆಗೆ ಪಸರಿಸಲಿಕ್ಕಾಗಿ ಅಂತ ಅಕ್ಕನಾಗಮ್ಮ ಹೇಳ್ತಾಳೆ. ನಮ್ಗೆ ಪ್ರಧಾನಮಂತ್ರಿ ಬಸವಣ್ಣ ಗೊತ್ತದಾರ, ಹೋರಾಟಗಾರ ಬಸವಣ್ಣ ಗೊತ್ತದಾರ, ಚಳುವಳಿಗಾರ ಬಸವಣ್ಣ ಗೊತ್ತದಾರ. ಆದ್ರೆ ಈ ಭಕ್ತಿಯ ಬೆಳವಿಗೆಯನ್ನು ದೆಸೆ ದೆಸೆಗೆ ಪಸರಿಸಲಿಕ್ಕೆ ಬಂದ ಬಸವಣ್ಣ ಸಾವಕಾಶ ಮರೆಯಾಗಕತ್ತಾರೆ. ಅದಕ್ಕಾಗಿ ವಚನ ದರ್ಶನ. ಬಸವಣ್ಣನವರ ನಿಜವಾದ ವ್ಯಕ್ತಿತ್ವ ಬಸವಣ್ಣನವರ ಸಮಕಾಲೀನದಲ್ಲಿ ನಿರ್ಮಾಣವಾದ ಸಾಹಿತ್ಯದ ಉದ್ದೇಶವನ್ನು ಪ್ರತಿಫಲಿಸ್ತದೆ. ಹೌದು, ವಚನ ಸಾಹಿತ್ಯದಲ್ಲಿ, ದಾಸ ಸಾಹಿತ್ಯದಲ್ಲಿ ಸಮಾಜದ ಅಂಕುಡೊಂಕುಗಳನ್ನು ನಿರ್ದಾಕ್ಷಿಣ್ಯವಾಗಿ ತಿದ್ದುವಂಥ ಅಂಶಗಳು ಅದಾವ. ಯಾರು ಸಮಾಜಕ್ಕೆ ಕಂಟಕರೋ, ಯಾವ ವಿಚಾರಗಳು ಸಮಾಜದ ಅಭ್ಯುದಯಕ್ಕೆ ಕಂಟಕವೋ ಅವುಗಳನ್ನೆಲ್ಲ ನಿರ್ದಾಕ್ಷಿಣ್ಯವಾಗಿ ಖಂಡಿಸುವಂಥ ಅಂಶಗಳು ವಚನ ಸಾಹಿತ್ಯದಲ್ಲಿ ಅದಾವ. ಆದರೆ ಅವ್ರ ಉದ್ದೇಶ ಬರೀ ಇದನ್ನು ಖಂಡಿಸೋದಷ್ಟೇ ಅಲ್ಲ, ದೇವಲೋಕಕ್ಕೆ ಬಟ್ಟೆ ಕಾಣಿರೋ, ಮರ್ತ್ಯರ ಮನದ ಮೈಲಿಗೆಯನ್ನು ಕಳೆಯಲು ಗೀತ ಮಾತೆಂಬ ಜ್ಯೋತಿಯ ಬೆಳಗಿಸಿಟ್ಟರೆಂಬ ಪುರಾತನರು ಹೇಳಾರಲ್ಲ ಅವ್ರು. ಅದ್ರಾಗ ಇದಕ್ಕೆ ಪ್ರಕ್ಷಿಪ್ತ ಅನ್ನಕ್ಕೆ ಸಾಧ್ಯ ಐತೆ? ಯಾರೇ ಪ್ರಕ್ಷಿಪ್ತ ಅಂದರೆ ಇಂಥದ ಒಂದು ಸಾಲ ಅವ್ರು ಬರೆದು ತೋರಿಸ್ಲಿಲ್ಲ. ಎಂಥ ಪದ ಪ್ರಯೋಗ, ಅದು ಎಷ್ಟು ಗಟ್ಟಿ ಐತಿ. ಮರ್ತ್ಯರ ಮನದ ಮೈಲಿಗೆಯನ್ನು ಕಳೆಯಲು ಗೀತ ಮಾತೆಂಬ ಜ್ಯೋತಿಯ ಬೆಳಗಿಸಿಟ್ಟರೆಂಬ ಪುರಾತನರು ದೇವಲೋಕಕ್ಕೆ ಬಟ್ಟೆ ಕಾಣಿರು. ವಚನ ಸಾಹಿತ್ಯ ಅಂದರೆ ಏನು? ಮರ್ತ್ಯರ ಮನದ ಮೈಲಿಗೆಯನ್ನು ಕಳೆಯುವ ಸಾಹಿತ್ಯ. ಹೌದು, ಅವ್ರ ನಿಜವಾದ ಉದ್ದೇಶ ಇದ್ದದ್ದು ಭಕ್ತಿ. ಬಸವಣ್ಣ, ನೀವು ಮರ್ತ್ಯಕ್ಕೆ ಬಂದು ನಿಂದಡೆ ಭಕ್ತಿಯ ಬೆಳವಿಗೆ ದೆಸೆ ದೆಸೆಗೆಲ್ಲ ಪಸರಿಸಿತ್ತಯ್ಯ. ಇಲ್ಲೊಂದು ಹೊರನಾಡ ವಚನಕಾರರು ಹೊತ್ತು ಪುಸ್ತಕ ಕೊಟ್ಟಾರ್ರಿ. ಅಫ್ಘಾನಿಸ್ತಾನದಿಂದ ಬಂದು ಕನ್ನಡ ಕಲಿತು ವಚನ ಬರ್ದಾರ ಅವರು. ಲೋಕ ಪ್ರಸಿದ್ಧವಾಗಿ ಸೌರಾಷ್ಟ್ರದಿಂದ ಆದಯ್ಯನವರು ಬಂದಾರ. ಅವ್ರ ಅಂಕಿತ ನಾಮವೇ ಸೌರಾಷ್ಟ್ರ ಸೋಮೇಶ್ವರ. ಎಂಥ ಸಾಹಿತ್ಯ ಅವ್ರದ್ದು, ತಾವೆಲ್ಲ ಕೇಳಿರಬೇಕು ವಚನ. ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ಪ್ರಾಣದಲ್ಲಿ ನಿರ್ಭಯ, ಚಿತ್ತದಲ್ಲಿ ನಿರಪೇಕ್ಷೆ, ವಿಷಯಗಳಲ್ಲಿ ಉದಾಸೀನ, ಭಾವದಲ್ಲಿ ದಿಗಂಬರ, ಜ್ಞಾನದಲ್ಲಿ ಪರಮಾನಂದವೆಡೆಗೊಂಡ ಬಳಿಕ ಸೌರಾಷ್ಟ್ರ ಸೋಮೇಶ್ವರ ಲಿಂಗ ಬೇರಿಲ್ಲ ಕಾಣಿಭೋ, ಬೇರಿಲ್ಲ ಕಾಣಿಭೋ. ಸೌರಾಷ್ಟ್ರದ ಕ್ಷೇತ್ರನೂ ಅದ, ಸೌರಾಷ್ಟ್ರದೊಳಗೆ ಸೋಮೇಶ್ವರ ಲಿಂಗನೂ ಅದ, ಸೋಮನಾಥ ಲಿಂಗನೂ ಅದ, ಜ್ಯೋತಿರ್ಲಿಂಗ. ಅದೇ ಜ್ಯೋತಿರ್ಲಿಂಗದ ಭಕ್ತರವರು ಇಲ್ಲಿಗೆ ಬಂದು ವಚನ ಸಾಹಿತ್ಯ ಮಾಡ್ಯಾರ. ಆದರೆ ಇವತ್ತಿನ ಶಾಣ್ಯರು ಮಾತ್ರ ಬಸವಣ್ಣವರಾಗಲಿ ಯಾವುದೇ ಶರಣರಾಗಲಿ ಯಾವ ದೇವರ ಬಗ್ಗೆನೂ ಹೇಳಿಲ್ಲ. ಅವರೆಲ್ಲ ಬರೀ ಹೇಳಿದ್ದು ಲಿಂಗಾಯತರು ಅನ್ನೋ, ಏನದು ನಿರಾಕಾರ ಅನ್ನೋ ಲೆಕ್ಕಕ್ಕೆ ನಮ್ಮನ್ನು ತಂದು ನಿಲ್ಸಕತ್ತಾರೆ. ಶಿವದಾರದ ಎಳೆಗಳು ಗಟ್ಟಿಯಾಗಿರಬೇಕು. ರಾಜಕೀಯವಾಗಂತೂ ಲಿಂಗಾಯತರ ಪರಿಸ್ಥಿತಿ ಪುಟ್ಚಂಡಿಗಿಂತ ಏನು ವ್ಯತ್ಯಾಸ ಇಲ್ಲ. ಯಾರು ಬೇಕಾದವ್ರು ಒದಿರು ನಡೀತೈತಿ. ಇದು ಸಂವಿಧಾನ ಬಂದ ಬಳಕಂತಲ್ಲ, ಅದಕ್ಕಿಂತ ಮೊದಲಾದರೂ ಆಯ್ತು, ಈಗಾದರೂ ಆಯ್ತು. ಕಾಲ್ಚಂಡಿದ್ದಂಗೆ ಹಣೆ ಬರೋದ. ಆ ಕಡೆದು ಒದಿದು ಈ ಕಡೆದು ಒದಿದು ಹೋಗಲಿ. ಆದರೆ ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ವಿಭೂತಿಯ ಎಳೆಗಳು ಗಟ್ಟಿಯಾಗಬೇಕು. ಶಿವದಾರದ ಎಳೆಗಳು ಗಟ್ಟಿಯಾಗಬೇಕಾದ್ರೆ ನಾವು ನಮ್ಮತನವನ್ನು ಸರಿಯಾಗಿ ಅರ್ಥೈಸಿಕೊಳ್ಳುವುದನ್ನು ರೂಢಿಸಿಕೊಳ್ಳಬೇಕು. ನಾವು ನಮ್ಮತನವನ್ನು ಸರಿಯಾಗಿ ಅರ್ಥೈಸಿಕೊಳ್ಳಲಿಕ್ಕೆ ಬೇಕಾಗುವಂಥ ಅಂಕಲಿಪಿಯೇ ಈ ವಚನ ದರ್ಶನ. ಇದು ನಿಘಂಟು ಅಲ್ಲ, ಅಂಕಲಿಪ. ಅಂಕಲಿಪತ್ ಕೇಳಿರಲ್ಲ ನೀವು? ಇದು ಓದಿದವರೆಲ್ಲ ಅಂಕಲಿಪದಾಗ ಓದೇ ಬಂದರಿ.
ಅಂಕಲಿಪಿ ಅಂದ್ರೆ ನೀವು ಮುಂದೆ ಏನು ಬೇಕಾದ್ದನ್ನು ಓದ್ರಿ, ಆದರೆ ಅದನ್ನು ಹೆಂಗೆ ಓದ್ಬೇಕಂತ ನಿಮಗೆ ಕಲಿಸಿಕೊಡುವಂಥ ಕೃತಿ ಅಂಕಲಿಪಿ ಅಂತಿದ್ರೆ ಅದಕ್ಕೆ. ಅಂಥ ಅಂಕಲಿಪ ಈ ವಚನ ದರ್ಶನ. ಅಕ್ಕ ನಾಗಮ್ಮ ಬಸವಣ್ಣವರು ಕುರಿತಾಗಿ ಹೇಳ್ತಾಳೆ, ನಿಮ್ಮ ಭಕ್ತಿಯ ಘನವನ ಸ್ವರ್ಗ ಮರ್ತ್ಯ ಪಾತಾಳದೊಳಗೆಲ್ಲ ನಿಮ್ಮ ಭಕ್ತಿಯ ಘನವನಾರು ಬಲ್ಲರು. ಯಾರಿಗೆ ಗೊತ್ತದ ಈ ಭಕ್ತಿಯ ಘನ ಎಷ್ಟೈತಂದ್ರೆ, ಈ ಭಕ್ತಿಯ ಘನ ಎಷ್ಟೈತಂದ್ರೆ ರಾಜ ಮಹಾರಾಜರು ಬಂದು ಕಲ್ಯಾಣದ ಅಂಗಳದಾಗ ಬದುಕಬೇಕು ಅನ್ನಿಸ್ತಿತ್ತು. ಅಂಥ ಘನ. ರಾಜನೇ ಯಾರಿಗೆ ಸ್ವತಃ ಕೈ ಮುಗಿತಿದ್ದ, ರಾಜನೇ ಯಾರಿಗೆ ಸ್ವತಃ ಕಾಲು ಮುಗಿತಿದ್ದ, ಅಂಥ ಮಾದಾರ ಚೆನ್ನಯ್ಯನಿಗೂ ಕೂಡ ಕಲ್ಯಾಣದ ಅಂಗಳವೇ ಶ್ರೇಷ್ಠ ಅನಿಸಿತ್ತು. ಅಂಥ ಕಲ್ಯಾಣ ನಿರ್ಮಾಣ ಆದದ್ದು ಬಸವಣ್ಣನವರ ಭಕ್ತಿಯಿಂದ, ಐಕ್ಯೋತ್ತರವಾದ ಭಕ್ತಿಯಿಂದ ಐತಿ. ಷಟ್ಸ್ಥಳಗಳಲ್ಲಿ ಉತ್ತರ ಸ್ಥಳಗಳಂತದಾವಲ್ಲ, ಅದರಾಗ ಮೊದಲು ಬರೋದೇ ಐಕ್ಯೋತ್ತರ ಭಕ್ತ ಸ್ಥಳ. ನಾವು ಶರಣರನ್ನು ಗುರುತಿಸುವಾಗ ಹೇಳ್ತೀವಿ ಅಲ್ಲಮ ಪ್ರಭುದೇವರು ಐಕ್ಯೋತ್ತರ ಜ್ಞಾನಿಗಳವರು, ಆದರೆ ಬಸವಣ್ಣ ಐಕ್ಯೋತ್ತರದಲ್ಲಿ ಭಕ್ತ. ಆದರೆ ಭಕ್ತ ಬಸವಣ್ಣನನ್ನು ಮರೆ ಮಾಡುವಂಥ ಪ್ರಯತ್ನ ಇಡೀ ಲಿಂಗಾಯತ ಸಂಸ್ಕೃತಿಯನ್ನು ಆಂತರಿಕವಾಗಿ ಏನಂತಾರೆ ಸಡಿಲಗೊಳಿಸುವಂಥ ಪ್ರಯತ್ನದ ಒಂದು ಭಾಗ. ಅದು ಆಗಬಾರದನ್ನುವಂಥ ಸದುದ್ದೇಶದಿಂದ ಈ ವಚನ ದರ್ಶನ. ಮುಂದೆ ಶಶಿಧರನು ಅಟ್ಟಿದ ಮಣಿಹ ಪೂರೈಸಿತ್ತೆಂದು ನೀವು ಲಿಂಗೈಕ್ಯವಾದಡೆ ನಿಮ್ಮೊಡನೆ ಭಕ್ತಿ ಹೋಯಿತ್ತಯ್ಯ. ಇವ್ರು ಹೇಳ್ತಾರಲ್ರಿ ಬಸವಣ್ಣವರು ಸಾಕಾರ ಶಿವನ ಪೂಜೆ ಮಾಡಂಗಿಲ್ಲ ಅಂತ ಹೇಳಿ, ಆದರೆ ಅಕ್ಕ ನಾಗಮ್ಮ ಹೇಳ್ತಾರೆ ಶಶಿಧರನು ಅಟ್ಟಿದ ಮಣಿಹ ಪೂರೈಸಿತ್ತೆಂದು. ಶಶಿಧರ ಯಾರು? ಬಸವಣ್ಣವ್ರ ವಚನಗಳಲ್ಲಿ ಎಷ್ಟೋ ಸರಿ ಪನ್ನಗಧರ, ನೊಸಲಗಣ್ಣಿನ ಭವನೊಬ್ಬನೇ ಕೂಡಲ ಸಂಗಮ ಅಂತ ಎಷ್ಟು ಸರಿ ಬಂದಿಲ್ಲ. ಒಟ್ಟಾರೆ ನಮ್ಮ ಇಡೀ ಈ ವಚನ ಸಾಹಿತ್ಯದಲ್ಲೇ ಓಂ ನಮಃ ಶಿವಾಯ ಎನ್ನುವ ಒಂದು ಮಂತ್ರವನ್ನು, ಶಿವ ಅನ್ನುವಂಥ ಶಬ್ದವನ್ನು ತೆಗೆದ್ರೆ ನಮ್ಮನ್ನು ಹೋಗಿ ಎಲ್ಲಿ ನಿಂದ್ರಿಸವ್ರದರಿ ಇವರು? ಮೇ ಮೇಲಿನ ಅಂಗಿಯೆಲ್ಲ ಒಂದೊಂದ ಎಳೆ ಹರಿದು ಬಟಾ ಬತ್ಲೆ ನಿಲ್ಲಿಸು ಲೆಕ್ಕಕ್ಕೆ ಬಂದು ನಿಂದಿರ್ತೈತೆ ಮಂದಿ. ಅದಕ್ಕೆ ನಾವು ನಮ್ಮತನವನ್ನು ಅರ್ಥೈಸಿಕೊಳ್ಳಬೇಕಾದರೆ ವಚನ ಸಾಹಿತ್ಯವನ್ನು ಮೂಲದಲ್ಲಿ ಹೆಂಗಿದೆ ಹಂಗೆ ಓದಬೇಕು. ಯಾವುದು ಪಗು ಹಳಕಟ್ಟಿ ಅವರಿಗೆ ಅಶುದ್ಧ ಅನಿಸಲಿಲ್ಲ, ಯಾವುದು ಎಂ ಕಲಬುರ್ಗಿ ಅವರಿಗೆ ಅಶುದ್ಧ ಅನಿಸಲಿಲ್ಲ, ಏನೈತೆ ಹಂಗೆ ಇಡೀ ಪುಸ್ತಕವನ್ನು ನಾವು ರೂಪಿಸುವಾಗ ಕರ್ನಾಟಕ ಸರ್ಕಾರದ ಜನಪ್ರಿಯ ಆವೃತ್ತಿಯ ಎಂ ಕಲಬುರ್ಗಿ ಅವರ ಸಂಪಾದಕತ್ವದ ಎಲ್ಲ ಸಾಹಿತ್ಯವನ್ನು ನಾವು ಇದರೊಳಗೆ ಬಳಸೀವಿ. ಇತ್ತೀಚೆಗೆ ಶುರುವಾಗಿರುವಂಥ ಚಳವಳಿ ಏನದಾವು ಲಿಂಗಾಯತ ವೀರಶೈವ ಇವೆಲ್ಲ ಯಾರ ಮ್ಯಾಲೆ ಕುಂಡಿರ್ಬೇಕು, ಯಾರು ದೊಡ್ಡ ಸಿಂಹಾಸನ ಮೇಲೆ ಕುಂಡಿರ್ಬೇಕು, ಯಾರು ತೆಳಗೆ ಕುಂಡಿರ್ಬೇಕು, ಇನ್ವಿಟೇಷನ್ ಕಾರ್ಡ್ನಾಗ ಯಾರ ಹೆಸರು ಮ್ಯಾಲೆ ಇರಬೇಕು, ಯಾರ ಹೆಸರು ಎರಡೆರಡು ಮೂರು ಇರಬೇಕು, ಯಾರ್ದು ಕಡಿಮೆ ಇರಬೇಕು, ಇದ್ರೂ ಜಗಳಗಳವು. ಆದರೆ ಈ ಎಲ್ಲ ಜಗಳಗಳ ಮಧ್ಯೆ ಒಬ್ಬ ಸಾಮಾನ್ಯ ಲಿಂಗಾಯತ ಸಂಸ್ಕೃತಿಯ ಕುಟುಂಬಗಳು ಲಿಂಗ ಪೂಜೆಯಿಂದ, ವಿಭೂತಿ ಧಾರಣೆಯಿಂದ, ಶಿವದಾರದಿಂದ, ನಿತ್ಯ ಜಪದಿಂದ ವಂಚಿತ ಆಗಕತ್ತವು. ಅದು ನಮ್ಮ ಲಕ್ಷ್ಯದಾಗ ಒಟ್ಟ ಇಲ್ಲ. ನಮ್ಮ ಮುಂದೆ ಒಂದು ಹರಿದ ಅರಿವಿ ಐತಿ, ಆದರೆ ನಾವೆಲ್ಲ ಬರೀ ಮಂದಿ ಅರಿವಿನ ಹೊಲ್ಯಾಕೆ ಹೊಂಟದೀವಿ, ಮುಂದಿನ ಅರಿವಿ ನೋಡೋ ಅಲ್ಲಿವಾಗೆ. ಇದೇ ಇನ್ವಿಟೇಷನ್ ಕಾರ್ಡ್ನಾಗ ನನ್ನ ಹೆಸರು ತೆಳಗೆ ಹಾಕಿ ಗುರುದೇವಿ ಹುಲಿಯಪ್ಪನವ್ರ ಮೇಡಮ್ ಅವ್ರ ಹೆಸರು ಮ್ಯಾಲೆ ಹಾಕಿದ್ರೆ ನಾನೇ ಬರ್ತಿರ್ಲಿಲ್ಲ, ಅಲ್ಲಿಗೆ ಬಂದು ನಿಂತದೀವಿ ನಾವು. ಹೌದಿಲ್ರಿ? ಇದರಾಗ ಲಿಂಗ ಕಳೆದು ಹೊಂಟದ, ವಿಭೂತಿ ಕಳೆದು ಹೊಂಟದ, ರುದ್ರಾಕ್ಷಿಗಳು ಕಳೆದು ಹೊಂಟವ, ಜಪ ಕಳೆದು ಹೊಂಟದ, ಪಾದೋದಕ ಪ್ರಸಾದಗಳು ಗೊತ್ತಿಲ್ಲದಾಗ್ಯಾವ. ಅವು ಉಳಿಬೇಕು, ಅವು ಬೆಳಿಬೇಕು. ಅವುಗಳ ಮಹತ್ವ ಎಷ್ಟಿದೆ ಅನ್ನೋದು ಮುಂದಿನ ಮನುಕುಲಕ್ಕೆ ನಾವು ತಲುಪಿಸಬೇಕಾದರೆ ವಚನ ದರ್ಶನವನ್ನು ಸರಿಯಾಗಿ ಮಾಡಬೇಕು. ವಚನ ದರ್ಶನವನ್ನು ಯಾವುದೇ ಕನ್ನಡಕವನ್ನು ಹಾಕೊಂಡು ಮಾಡಬಾರ್ದು. ಹೆಂಗೈದು ಹೆಂಗೆ ನೋಡ್ಲಿಕ್ಕೆ ಕಲಿಬೇಕು. ಶಶಿಧರನು ಅಟ್ಟಿದ ಮಣಿಹ ಪೂರೈಸಿತ್ತೆಂದು ನೀವು ಲಿಂಗೈಕ್ಯವಾದೊಡೆ ಭಕ್ತಿ ಹೋಯಿತ್ತಯ್ಯ. ನಿಮ್ಮೊಡನೆ ಹೋದರೂ ಅಸಂಖ್ಯಾತ ಪ್ರಮಥ ಗಣಗಳು. ಹೌದು, ಬಸವಣ್ಣವ್ರು ಹೋದ ನಂತರ ಅಲ್ಲಿ ಯಾರು ಇರ್ತಾರೆ? ಯಾರು ಅದಾರ? ಯಾರು? ಯಾಕ್ರಿ ಅಮ್ಮವ್ರು? ಇಲ್ಲಿಂದ ನೀವೆಲ್ಲರೂ ಒಂದು ಸರಿ ಧಾರವಾಡಕ್ಕೆ ಹೋಗುವಾಗ ನೋಡ್ರಿ, ಇಂಥದ್ದೊಂದು ಮಹಾಮಾರ್ಗದ ಎಡಗಡೆಗೆ ಅದೊಂದು ಸಮಾಧಿ ಮಾತ್ರ ನಿಮಗೆ ಸತ್ಯವನ್ನು ಹೇಳ್ತದೆ. ಯಾವ ಸಾಹಿತ್ಯ ರಕ್ಷಣೆಗಾಗಿ ಆ ಮಹಾತಾಯಿ ಪ್ರಾಣತ್ಯಾಗ ಮಾಡಿದಳು, ಯಾವ ಅಮೂಲ್ಯ ಸಾಹಿತ್ಯದ ಸಂರಕ್ಷಣೆಗಾಗಿ ಅವರು ಬಸವ ಕಲ್ಯಾಣದಿಂದ ಉಳುವಿಯತ್ತ ಪ್ರಯಾಣ ಸಾಗಿದರು, ಇದನ್ನೆಲ್ಲ ಸಾಕ್ಷೀಕರಿಸುವಂಗೆ ಒಂದು ಸಮಾಧಿ ಅದ. ಯಾರ ಸಮಾಧಿ ಅತ್ತ ಎಷ್ಟು ಮಂದಿಗೆ ಗೊತ್ತೈತೆ? ಕೈ ಎತ್ತಿರೇನು? ಹಾಂ, ಚಲೋ ಆತ್ರಿ. ಅರ್ಧಕ್ಕಿಂತ ಸ್ವಲ್ಪ ಮಂದಿ ಕಡಿಮೆ ಇದಿರಿ. ಗಂಗಾಂಬಿಕೆಯ ಸಮಾಧಿ. ಅಕ್ಕ ನಾಗಮ್ಮನವ್ರ ಮಾತನ್ನು ಮುಗಿಸ್ತೇನೆ, ಮುಂದೆ ಬೇರೆ ಮಾತು ಹೇಳುವುದವು. ಗಡಿಯಾರ
ಶಶಿಧರನು ಅಟ್ಟಿದ ಮಣಿಹ ಪೂರೈಸಿತ್ತೆಂದು ನೀವು ಹೋದಡೆ ನೀವು ಲಿಂಗೈಕ್ಯವಾದೊಡೆ ನಿಮ್ಮೊಡನೆ ಅಸಂಖ್ಯಾತ ಭಕ್ತಿ ಹೋಯಿತ್ತಯ್ಯ. ನಿಮ್ಮೊಡನೆ ಹೋದರು ಅಸಂಖ್ಯಾತ ಪ್ರಮಥ ಗಣಗಳು ಎನ್ನ ನೊಯ್ಯದೆ ಹೋದೆಯಲ್ಲ ಪಂಚಪುರುಷದ ಮೂರ್ತಿ ಬಸವಣ್ಣ. ಪಂಚಪುರುಷದ ಮೂರ್ತಿ ಅಂತ ಬಸವಣ್ಣವ್ರನ್ನ ಕರೀತಾರೆ. ಅಂದ್ರೆ ಹಸ್ತಪುರುಷ, ದೃಷ್ಟಿಪುರುಷ, ವಾಕ್ಪುರುಷ, ಮಂತ್ರಪುರುಷ, ಪಾದಪುರುಷ ಅಲ್ರಿ. ಅಂದ್ರೆ ಸಂಕಲ್ಪ ಮಾಡಿ ಪಾದ ಇಟ್ಟರೆ ಪವಿತ್ರ, ಸಂಕಲ್ಪ ಮಾಡಿ ನುಡಿದ್ರೆ ಪವಿತ್ರ, ಸಂಕಲ್ಪ ಮಾಡಿ ನೋಡಿದ್ರೆ ಪವಿತ್ರ. ಹೌದು, ಅದಕ್ಕೆ ಉದಾಹರಣೆಗಳದಾವ. ಕಳ್ಳರು ಕಾಕರು ಯಾರ್ಯಾರು ಸಮಾಜದಲ್ಲಿ ಕೆಟ್ಟ ಅಂತ ಅನಿಸ್ಕೋತಿದ್ರು ಅವ್ರು ಬಂದವರು ಬಸವಣ್ಣನವ್ರ ದೃಷ್ಟಿಗೆ ಬಿದ್ದರೆ ಶಿವಶರಣರೇ. ಒಂದು ದಿವಸ ಬಿಟ್ರೆ ಮರುದಿವಸ ಶಿವಶರಣರು ಅನ್ನುವಂಗ ಬಸವಣ್ಣನವರ ದೃಷ್ಟಿಯ ಸಾಮರ್ಥ್ಯ ಇತ್ತು ಅಂತ ಬಸವಣ್ಣನವರಿಗೆ ಪಂಚಪುರುಷದ ಮೂರ್ತಿ ಅಂತ ಕರೀತಾರೆ. ಅಕ್ಕ ನಾಗಮ್ಮ ಹೇಳ್ತಾಳೆ, ನನ್ನ ಒಯ್ಲಾರ್ದ ಹಾದೆ ಅಲ್ಲ ಪಂಚಪುರುಷದ ಮೂರ್ತಿ ಬಸವಣ್ಣ. ಹೆಣ್ಮಕ್ಳು ಏನೇ ಬರೀಲಿ ಅವ್ರ ದುಃಖ ಒಂದಲ್ಲ ಒಂದು ಸಾಲಿನಾಗ ಬಂದೇ ಬರ್ತದೆ. ಪ್ರಧಾನಮಂತ್ರಿಯಾಗಿದ್ದಂತಹ ಬಸವಣ್ಣನವರು ಹತ್ತತ್ರ ಮಧ್ಯಪ್ರದೇಶ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಈಗಿನ ತೆಲಂಗಾಣ, ಕರ್ನಾಟಕ ಅಂದ್ರೆ ಚೋಳ ಸಾಮ್ರಾಜ್ಯದವರೆಗೆ ಇಷ್ಟೆಲ್ಲ ವ್ಯಾಪಿಸಿರುವಂಥ ದೊಡ್ಡ ಸಾಮ್ರಾಜ್ಯದ ಚಕ್ರವರ್ತಿಯ ಪ್ರಧಾನಮಂತ್ರಿಯಾಗಿದ್ದಂಥ ವ್ಯಕ್ತಿ ಬಸವಣ್ಣ ತಮ್ಮ ಗ್ರಾಮ ಪಂಚಾಯತಿ ಚೇರ್ಮನ್ರಿಗೆ ರಾಜೀನಾಮೆ ಕೊಡ್ರೇನ್ರಿ, ಕಣ್ಣೀರು ಕಪಾಳಿಗೆ ಬರ್ತಾವೆ. ಹೌದಿಲ್ರಿ? ನಾಳೆ ನಿಮ್ಮನ್ನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನದಿಂದ ಇಳಿಸ್ತಾರನ್ರಿ, ಇವತ್ತು ನಿದ್ದೆ ಹತ್ತಂಗಿಲ್ಲ. ಇಂಥ ಸಾಮ್ರಾಜ್ಯದ ಪ್ರಧಾನಮಂತ್ರಿಯಾಗಿದ್ದ ಬಸವಣ್ಣ ಎಲ್ಲ ತ್ಯಾಗ ಮಾಡಿ ಬಂದು ಲಿಂಗೈಕ್ಯ ಆದಾಗ ಅಕ್ಕಗೆ ನೋವು ಆಗಿರ್ಬೇಕ ಬ್ಯಾಡ? ಆ ನೋವು ಈ ಸಾಲಿನೊಳಗೆ ಬಂದದ. ಪಂಚಪುರುಷದ ಮೂರ್ತಿ ಬಸವಣ್ಣ ನಾನು ಒಯ್ಲಾರ್ದ ಹಾದೆಲ್ಲ ಪ್ರಾಣಲಿಂಗ ಪ್ರಸಾದಿಯಾಗಿ ಹಾದಿ ಅಂತ. ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ ಅಂತ ಅಂತಾರಲ್ಲ. ಅಂದ್ರೆ ಎಲ್ಲಿಯವರೆಗೆ ಇದು ಕೈಯಾಗ ಪೂಜೆಗೊಳ್ತದ ಅದಕ್ಕೆ ಇಷ್ಟಲಿಂಗ. ಯಾವಾಗ ಇದು ಪ್ರಾಣದೊಳಗೆ ಬೆರೀತದ, ಜಗತ್ತಿನ ಎಲ್ಲ ಚಟುವಟಿಕೆಗಳ ಮೂಲ ಪ್ರಾಣ, ಆ ಪ್ರಾಣಕ್ಕೆ ಆಧಾರವಾದದ್ದು ವೈಶ್ವಿಕ ಲಿಂಗ, ನಿಷ್ಕಲ ಲಿಂಗ. ಅದೇ ಪ್ರಾಣ ನನ್ನ ಶರೀರದೊಳಗೆ ಎಲ್ಲ ಕ್ರಿಯೆಗಳಿಗೆ ಮೂಲ ಆಗಿರೋದ್ರಿಂದ ಅದಕ್ಕೆ ಆಧಾರವಾಗಿ ತೊಳಗಿ ಬೆಳಗುವಂಥದ್ದು ಪ್ರಾಣಲಿಂಗ ಪ್ರಜ್ಞೆ ಅಂತ ಯಾವಾಗ ಬರ್ತದೆ ಅವಾಗ ಇದು ಕರಡಿಗೆ ಒಳಗೆ ಉಳಿಲಿಕ್ಕೆ ಯೋಗ್ಯ. ಆ ಬಳಿಕ ಮುಂದೆ ಭಾವಲಿಂಗ. ಈ ಮೂರು ಲಿಂಗಗಳು ಕೂಡಿ ಮಹಾಲಿಂಗ ಅನ್ನಿಸ್ಕೋತದೆ. ಮೂರು ಲಿಂಗದ ಹಂತವನ್ನು ಮೀರಿದ ಬಳಿಕ ಮಹಾಲಿಂಗ ಅಂತ ಅನಿಸ್ಕೋತದೆ. ಇಷ್ಟೆಲ್ಲ ಇದ್ದರೂ ಕೂಡ ಈ ಬಸವಣ್ಣನ ಹೆಸರಿನಿಂದ ಓಂ ಒಂದು ತೆಗಿಬೇಕತ್ತದ ನೋಡ್ರಿ ಮಂದಿ. ಅವರೇ ಹೇಳ್ಯಾರ, ಪ್ರಣವಾಧಾರಣು, ಪ್ರಣವಾರೂಢನು, ಪ್ರಣವ ಪ್ರಕೃತಿ ಸಂಜ್ಞನು, ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರು ಅಂತ ಅವ್ರು ಹೇಳ್ಯಾರ. ಆದರೆ ಈ ಮಂದಿಗೆ ಅದು ಬೇಸರಾಗ್ಯದ. ಇಲ್ರಿ ಅಮ್ಮ ಅವ್ರು ಈಗ ಅದನ್ನು ಶ್ರೀ ಗುರು ಬಸವಲಿಂಗ ಅನ್ಮ ಮಾಡತ್ತಾರಲ್ರಿ ಈಗ. ವಿಶ್ವಗುರು ಬಸವಣ್ಣ. ಓಂ ಅಂದ್ರೆ ಸಮಸ್ಯೆ, ವಿಶ್ವಗುರು ಅಂದ್ರೆ ಪ್ರಾಬ್ಲಮ್ ಇಲ್ಲ. ಈ ಥರ ನಾವೇನು ಅಂದ್ರೆ ಎಲ್ಲಿಯೂ ಕೂಡ ನಮ್ಮದೇನು ಹಾಕಬಾರ್ದು, ಅವ್ರದ್ದೇನು ತೆಗಿಬಾರ್ದು. ಯಾಕಂದ್ರೆ ಅವರಟ್ಟು ಶಾಣ್ಯಾರ ನಾವಲ್ಲ. ಆ ಕಾರಣಕ್ಕಾಗಿ ಹೆಂಗದ ಹಂಗೆ ಶುದ್ಧ ರೂಪದಲ್ಲಿ ಆ ಸಾಹಿತ್ಯದ ಅಧ್ಯಯನ ನಡಿಬೇಕು, ಅಧ್ಯಾಪನ ನಡಿಬೇಕು ಅನ್ನುವಂಥ ಉದ್ದೇಶದಿಂದ ಈ ವಚನ ದರ್ಶನ ಇತ್ತು. ಇದು ವಚನ ದರ್ಶನವೂ ಹೌದು, ಶಿವಯೋಗ ದರ್ಶನವೂ ಹೌದು, ಇದು ಸಂಸ್ಕೃತಿಯ ದರ್ಶನವೂ ಹೌದು. ಈ ಸಂಸ್ಕೃತಿ ಗಟ್ಟಿಗೊಳ್ಳಬೇಕಾದ್ರೆ ಏನೇನು ಅಂಶಗಳು ಇದರೊಳಗೆ ಇರಬೇಕು ಅನ್ನುವಂಥ ಜಾಗೃತಿ ಪುಸ್ತಿಕೆಯೂ ಹೌದು. ಆ ಕಾರಣಕ್ಕಾಗಿ ಇದೊಂದು ಸಣ್ಣದಾದ ಪ್ರಯತ್ನ ಶುರುವಾಯಿತು. ಈ ಪ್ರಯತ್ನ ಇದು ನಿಜವಾಗ್ಲೂ ಇದು ಅಂಕಲಿಪಿನೇ. ಈ ಅಂಕಲಿಪಿ ನಮಗೇನು ತೋರಿಸ್ತದೆ ಅಂದರೆ ಇಡೀ ವಚನ ಸಾಹಿತ್ಯ ಹೆಂಗಿದೆ ಅನ್ನೋದನ್ನು ತೋರಿಸ್ತದೆ. ಈ ಅಂಕಲಿಪಿ ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗಿ ನಿಲ್ತದಂದ್ರೆ, ನಾವು ನಮ್ಮ ಮನೆಗೆ ಹೋದ ನಂತರ ನಮ್ಮ ಜಗಲಿ ಐತೋ ಇಲ್ಲೋ, ಗುಂಡಗಡಿಗೆ ಲಿಂಗ, ಶುದ್ಧವಾದ ವಿಭೂತಿ, ಪ್ರತಿನಿತ್ಯ ಕನಿಷ್ಠ ಪಕ್ಷ ಮಲ್ಕೊಳ್ಳೋಕ್ಕಿಂತ ಮುಂಚೆ 1 ಸರಿಯರೆ 2 ಸರಿಯರೆ ಜಪ ಮಾಡೋದನ್ನು ಕಲಿಸ್ಬೇಕು. ನೀವೆಲ್ಲ ನೋಡ್ರಿ ಬಸವಣ್ಣನವ್ರ ವ್ಯಕ್ತಿತ್ವ. ಇದೊಂದು ವಿಷಯಾಂತರ ಅಲ್ಲಂದ್ರೆ ಹೇಳ್ತೇನೆ. ಅಮ್ಮ ಅವರು ಅದನ್ನು ಪ್ರಸ್ತಾಪ ಮಾಡಿದರು. 35-36 ವರ್ಷಗಳಿಗೆ ಬಸವಣ್ಣವ್ರು ಲಿಂಗೈಕ್ಯರಾದರು ಅಂತ. ಸುಮ್ಮನೆ ಕಂಪ್ಯಾರಿಸನ್. ಆಚಾರ್ಯ ರಾಮಾನುಜರಿಗೆ ಹೆಂಗೆ ಬಸವಣ್ಣವ್ರ ವಿಚಾರಧಾರೆಗಳು ಹಂಗೆ ರಾಮಾನುಜರ ವಿಚಾರಧಾರೆಗಳು ಕೂಡ. ಆಚಾರ್ಯ ರಾಮಾನುಜರಿಗೆ 18-19 ವಯಸ್ಸಿನಾಗ ಅವರು ಸ್ವತಃ ಗುರುಗಳೇ ಶತ್ರುಗಳವರಿಗೆ.
ಇವ ಮಂತ್ರದ ಗೌಪ್ಯತೆಯನ್ನು ಕಡಿಮೆ ಮಾಡಾಕತ್ತಾನ ಅಂತ ಆವಾಗ ವಿಷಪ್ರಾಶನ ಶುರುವಾಯಿತು. ಅವರೇನು ಮಂತ್ರಿ ಅಲ್ಲ, ಆಚಾರ್ಯ ರಾಮಾನುಜರ ಮಂತ್ರಿ ಅಲ್ಲ, ಒಬ್ಬ ಸಾಮಾನ್ಯ ಧಾರ್ಮಿಕ ಗುರು. ಆದ್ರೆ ಅವರು ಹೆಂಗೆ ವಿಚಾರ ಮಾಡಿದ್ರು ಏನೋ ಗೊತ್ತಿಲ್ಲ, ಆ ರಾಜ್ಯದಿಂದ ಹೊರಗಾದರು, ಪಲಾಯನಗೊಂಡರು. ಮತ್ತೊಂದು ಕಡೆ ಹೋದರು, ಮತ್ತು ತಮ್ಮ ಸಿದ್ಧಾಂತದ ಪ್ರಚಾರಕ್ಕೆ ತೊಡಗಿದರು. ಅಲ್ಲಿಂದ ರಾಜರ ವಿರೋಧ ವ್ಯಕ್ತ ಆಯಿತು, ಅಲ್ಲಿನೂ ಸಂಪ್ರದಾಯ ವಿರೋಧ ವ್ಯಕ್ತ ಆಯಿತು. ಅಲ್ಲಿಂದನೂ ಪಲಾಯನ, ಎಲ್ಲ ಕಡೆಯಿಂದ ಪಲಾಯನ ಆದರೂ ಕೂಡ ತಮ್ಮ ಛಲವನ್ನು ಬಿಡಲಾರದೆ 120 ವರ್ಷ ಬದುಕಿದರು. ಶ್ರೀರಂಗಪಟ್ಟಣ, ಅನಂತ ಪದ್ಮನಾಭ, ತಿರುಪತಿಯ ವೆಂಕಟರಮಣ ಇಂಥ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿ ತಮ್ಮ ಸಿದ್ಧಾಂತದ ಪ್ರತಿಪಾದನೆಗಿಳಿದರು. ಆದರೆ ಬಸವಣ್ಣ ಅವರು ಎಷ್ಟು ಮೃದು, ಎಷ್ಟು ಸೂಕ್ಷ್ಮ ಅನ್ನೋದನ್ನು ನೀವು ನೋಡಬೇಕಾದ್ರೆ ಶೂನ್ಯ ಸಂಪಾದನೆಯಲ್ಲಿ ಎಲ್ಲ ಶರಣಗಣಗಳ ಐಕ್ಯ ಮತ್ತು ಶರಣರ ಪರಾಮರಿಕೆ ಅಂತ ಒಂದು ಭಾಗದ, ಒಂದು ಸರಿ ನೋಡ್ರಿ. ಅದರೊಳಗೆ ಬಸವಣ್ಣವ್ರ ಕೊನೆಯ ಅವಧಿಯ ವಚನಗಳೆಲ್ಲವೂ ಬರ್ತಾವೆ. ಭಾಳ ವಿಚಿತ್ರ ದುಃಖದ ವಚನಗಳು ಅಲ್ಲಿ ಅದಾವ. ನೀವೆಲ್ಲರೂ ಕೇಳಿರಬೇಕು ಒಂದು ವಚನ, ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾನು ಬಂದನಯ್ಯ. ಅಂಬಯ್ಯನುಲಿಯವ್ರು ಭಾಳ ಚಂದ ಹಾಡ್ಯಾರ ಅದನ್ನು. ಇದೆಲ್ಲ ಏನನ್ನ ಹೇಳ್ತದಂದ್ರೆ, ಅವರಿಗೆ ತಮ್ಮ ಜೀವಿತದಲ್ಲಿ ಅಸಾಧ್ಯವಾದದ್ದನ್ನು ಸಾಧಿಸುವಾಗ ಮೊದಲ ಹಂತಕ್ಕೆ ಏನು ಬಂತು, ಅವ್ರ ಮನಸ್ಸು ಎಷ್ಟು ನೋವಾಯಿತು ಅಂದ್ರೆ ನೇರವಾಗಿ ಕಲ್ಯಾಣದಿಂದ ಕೂಡಲ ಸಂಗಮನೆ. ಇಷ್ಟು ದೊಡ್ಡ ಸಾಮ್ರಾಜ್ಯದ ಪ್ರಧಾನಮಂತ್ರಿಯಾಗಿರುವಂಥ ಬಸವಣ್ಣವರಿಗೆ ಭಾರತದ ಭೂಪಟದ ಪರಿಚಯ ಇರಲಿಲ್ಲೇನು? ಬೇರೆ ಎಲ್ಲರೂ ಹೋಗಿ ಬದುಕಬಹುದಾಗಿತ್ತಲ್ಲ. ನಾವಿಲ್ಲೆಲ್ಲ ಭಾಳ ಜನ ಆಸ್ತಿಕ ಬಂಧುಗಳದೇವಿ. ಎಲ್ಲರಿಗೂ ಒಂದು ಅತ್ಯಂತ ಕಷ್ಟದ ಸಮಯ ಬಂತು ಅಂತ ಇಟ್ಕೋರಿ. ಮುಂದೊಂದು ಕೆಟ್ಟ ಗಳಿಗೆ ಏನೋ ಒಂದು ತೊಗೊಂಡು ಹೋಗಬೇಕು ಅನ್ನುವಂಥ ಸಮಯ ಬಂದಾಗ ಕೊಟ್ಟು ಕೊನೆಗೆ ನೆನೆಸೋದು ಯಾರನ್ರಿ? ನಾವು ಯಾವ ದೇವ್ರು ನಂಬಿ ಅವ್ರನ್ನ ನೆನೆಸ್ಬೇಕಲ್ಲ. ಅದೇ ಕೂಡಲ ಸಂಗಮ. ಪ್ರಧಾನಮಂತ್ರಿಯಾದ ಬಸವಣ್ಣ ಶಿವಾನುಭವ ಮಂಟಪದಲ್ಲಿ ಎಂಥೆಂಥ ಅದ್ಭುತವಾದ ವಚನಗಳನ್ನು ಹೇಳಿದ ಬಸವಣ್ಣ. ಬೇಡು ಬೇಡಲೆ ಹಂದೆ ಅಂದ ಬಸವಣ್ಣ. ಕರಗಿಸಿ ಎನ್ನ ಮನದ ಕಾಳಿಕೆಯ ಕಳೆಯಯ್ಯವರೆಗೆ ಬನ್ನಕ್ಕೆ ತಂದೆನ್ನ ಪುಟವಿಕ್ಕಿ ನೋಡಯ್ಯ ಅಂದ ಬಸವಣ್ಣ. ಒಂದು ಹೊಡೆತ ಬಿತ್ತರಿ, ನೇರವಾಗಿ ಕೂಡಲ ಸಂಗಮ. ಕೂಡಲ ಸಂಗಮ, ಲಿಂಗೈಕ್ಯ. ಇವರು ಲಿಂಗೈಕ್ಯರಾದಾಗ ಇಡೀ ವ್ಯಕ್ತಿತ್ವವನ್ನು ಅನಾವರಣಗೊಳಿಸುವಂಗೆ ಮಾತಾಡಿದವಳು ಅಕ್ಕ ಮಹಾದೇವಿ, ಅಕ್ಕ ನಾಗಮ್ಮ. ಆ ನಾಗಮ್ಮನವರ ದೃಷ್ಟಿಯಿಂದನೇ ಬಸವಣ್ಣನವ್ರ ವ್ಯಕ್ತಿತ್ವವನ್ನು ನೋಡಿದರೆ ಅದು ಪೂರ್ಣ. ಅವ್ರ ವ್ಯಕ್ತಿತ್ವದಿಂದನೇ ವಚನ ಸಾಹಿತ್ಯದ ಸಂಪೂರ್ಣ ಅಧ್ಯಯನವನ್ನು ನಾವು ಮಾಡಿದರೆ ಅದು ಪೂರ್ಣ. ಇತ್ತೀಚೆಗೆ ಭಾಳಷ್ಟು ಬಸವಣ್ಣನವ್ರ ಭಾವಚಿತ್ರಗಳು ಬರಕತ್ತಾವೆ. ನಾನು ಎಲ್ಲ ಬಸವ ಭಕ್ತರಲ್ಲಿಯೂ ಕೂಡ ಒಂದು ವಿಜ್ಞಾಪನೆಯನ್ನು ಮಾಡ್ತೇನೆ. ಈಗ ಯಾವ ಬಸವಣ್ಣನವರ ಭಾವಚಿತ್ರಗಳದಾವ ಅವು ಯಾವ ನಿಜವಾದ ಭಾವಚಿತ್ರಗಳಲ್ಲ. ನಿಜವಾಗ್ಲೂ ಬಸವಣ್ಣನವರ ಭಾವಚಿತ್ರ ಏನಂದ್ರೆ, ತಂದೆನೇನು, ತಾಯಿನೇನು, ಬಂಧುನೇನು, ಬಳಗನೇನು. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ, ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ. ಅದು ನಿಜವಾದ ಬಸವಣ್ಣವ್ರ ಚಿತ್ರಣ. ಕಲಾವಿದರು ಇಲ್ಲಿಯವರೆಗೆ ಎಷ್ಟು ಮಂದಿ ಬಂದಾರ, ಹೆಂಗೆ ಕಂಡಾರ ಹಂಗೆ ಚಿತ್ರಿಸ್ಯಾರ. ಮುಂದಿನ ಕಲಾವಿದರು ಬಂದ್ರೆ ಮುಂದೆ ಬೇರೆದವ್ರು ಚಿತ್ರಿಸ್ತಾರೆ. ಆದರೆ ಬಸವಣ್ಣನವರು ನಿಜವಾದ ಚಿತ್ರಣ ಅವರು ಸುತ್ತಮುತ್ತಲಿನ ಶರಣರ ವಚನಗಳಲ್ಲಿ ವ್ಯಕ್ತ ಆದಂಗೆ ಬೇರೆ ವ್ಯಕ್ತ ಆಗಂಗಿಲ್ಲ. ವಿಶೇಷವಾಗಿ ಅಕ್ಕ ನಾಗಮ್ಮನವ್ರು ಹೆಂಗೆ ವ್ಯಕ್ತ ಮಾಡ್ಯಾರ ಹಂಗೆ ಉಳಿದವ್ರು ವ್ಯಕ್ತ ಮಾಡೋಕ್ಕಾಗಂಗಿಲ್ಲ. ಅದಕ್ಕೆ ಎಲ್ಲ ಸಹೃದಯ ಬಾಂಧವರಿಗೆ ನಾನು ವಿನಂತಿ ಮಾಡ್ಕೊಳ್ಳೋದೇನು ಅಂದರೆ, ಈ ವಚನ ದರ್ಶನವನ್ನು ಭಾಳ ಅಪರೂಪದ ಪುಸ್ತಕ. ಈ ಪುಸ್ತಕದಲ್ಲಿ ಅತಿ ಹೆಚ್ಚು ಕೆಂಪು ಪೆನ್ನ, ಅತಿ ಹೆಚ್ಚು ಹಸಿರು ಪೆನ್ನ ಆಡಿದ್ರೆ ಅದು ನಮ್ಮದೇ. ಪೂಜ್ಯರಾದಂಥ ನಾವು ಇವತ್ತೇನಾರ ಇಲ್ಲಿ ಮಾತಾಡ್ತಾ ಇದ್ರೆ ನಾಗನೂರಜ್ಜವ್ರ ಕೃಪೆ. ನಮಗೆ ಎಲ್ಲಿ ರೆಡ್ಡ ಎಲ್ಲಿ ಗ್ರೀನಾ ಅಂತ ಕಲಿಸಿದವರು ಅವರು. ಆ ಥರ ಒಂದು ಸಂಸ್ಕೃತಿ 900 ವರ್ಷಗಳ ಅವಧಿಯಲ್ಲಿ ಎಲ್ಲಿಯೂ ಚ್ಯುತಿ ಆಗಲಾರ್ದಂಗೆ. ಹೌದು, ವಚನ ಸಾಹಿತ್ಯ ಬೆಳಕಿಗೆ ಬಂದದ್ದು ಪಗು ಹಳಕಟ್ಟಿಯವರಿಂದ ಸರಿ. ಆದರೆ ವಚನ ಸಾಹಿತ್ಯ ಅಜ್ಞಾತವಾಗಿದ್ದಾಗೂ ಕೂಡ ಲಿಂಗಾಯತ ಸಮಾಜ ಆಂತರಿಕ ಸಂಸ್ಕೃತಿ ಭಾಳ ಗಟ್ಟಿಯಾಗಿತ್ತು. ಅದರದ ಶಿವದಾರ ಸಡ್ಲ ಆಗಿರಲಿಲ್ಲ. ಆದರೆ ಈಗ ಮಾತ್ರ ಒಂದೊಂದು ಎಳೆಗಳು ಹರಿಯಾಕತ್ತವ. ಯಾಕೆ ಹರಿಯಾಕತ್ತವ ಅಂದ್ರೆ, ಭಕ್ತಿ ಪ್ರವಾಹದಿಂದ ದೂರ ಸರ್ದಂಗೆ ಹರಿಯಾಕತ್ತವ. ಸರಳಗೊಳಿಸೋದು ಹೆಂಗಂದ್ರೆ, ನೀವು ಯಾವುದೋ ಮಠ ಮಂದಿರಗಳಿಗೆ ಹೋಗುವಾಗ ಮಕ್ಕಳನ್ನು ಕರ್ಕೊಂಡು ಹೋಗ್ರಿ.
ಹೊಳ್ಳಿ ಬಂದ ನಂತರ ಅಥವಾ ಮನ್ಯಾಗ ಒಬ್ಬರ ಪೂಜೆ ಮಾಡ್ಕೊಳ್ಳುವಂಥ ವಿಧಾನ ಇಡಬೇಡ್ರಿ. ಮನ್ಯಾಗಿನವ್ರು ಎಲ್ಲರೂ ಲಿಂಗ ಧಾರಣೆ ಮಾಡ್ಕೋಬೇಕು, ಎಲ್ಲರೂ ಪೂಜೆ ಮಾಡ್ಕೋಬೇಕು. ಪೂಜೆ ಮಾಡೋದು ಬೇರೆ, ಪೂಜೆ ಮಾಡ್ಕೊಳ್ಳೋದು ಬೇರೆ. ಜಗತ್ತಿನಾಗ ನಾನು ಮೊದಲೇ ಹೇಳೀನಿ, ಒಂದೇ ಸಂಸ್ಕೃತಿಯ ಜನ ಮಾತ್ರ ಸ್ವತಃ ಪೂಜೆ ಮಾಡ್ಕೊಳ್ಳೋರು, ಅವರೇ ಲಿಂಗಾಯತರು. ಆದ್ರೆ ಇದೊಂದು ಗೊತ್ತಿಲ್ಲಾರ್ದ ನಮ್ದು ಉಳಿದದ್ದೆಲ್ಲ ನಡೆದೈತಿ. ಇನ್ನೊಂದು ಕೆಟ್ಟ ಮಾತು ಹೇಳಿ ಮಾತು ಮುಗಿಸೋದಾದ್ರೆ, ಶಬರಿಮಲೈ ಸ್ವಾಮಿ ಅಯ್ಯಪ್ಪ, ಶಿರಡಿ ಸಾಯಿಬಾಬಾ, ಹೋಗಲಿ ರಾಮಕೃಷ್ಣ ಆಶ್ರಮ, ಜಗ್ಗಿ ವಾಸುದೇವ್, ಆರ್ಟ್ ಆಫ್ ಲಿವಿಂಗ್ ರವಿಶಂಕರ್ ಗುರುಜಿ, ಎಲ್ಲ ತತ್ವಜ್ಞಾನವೂ ನಮಗೆ ನಡೀತೈತಿ. ಆದರೆ ಅಂಗೈಯಾಗಿ ಲಿಂಗ ಇಟ್ಕೊಂಡು ಒಂದು ವಾಟೆ ನೀರು ಹಾಕಿ ಅದಕ್ಕೊಂದಿಷ್ಟು ವಿಭೂತಿ ಧಾರಣೆ ಮಾಡಿ ಹಿಡ್ಕೊಂಡು 2 ಹನಿ ಕಣ್ಣೀರು ಬರುವಷ್ಟು ತಂದೆ ನೀನು ತಾಯಿ ನೀನು ಅನ್ನಕ್ಕೆ ನಿಗಂಗಿಲ್ಲ. ಇಲ್ಲಿಗೆ ಬಂದು ನಿಂತದೀವಿ ನಾವು. ಇದರ ಅರ್ಥ ಅವು ಸರಿ ಇವು ತಪ್ಪಂತ ಅಲ್ಲ, ಆದರೆ ಪೂಜೆ ಮಾಡ್ಕೊಳ್ಳೋದೊಂದು ವಿಧಾನ ಅದ. ಇದರಿಂದನೇ ಎಲ್ಲ ಅಷ್ಟಾವರಣಗಳು, ಪಂಚಾಚಾರಗಳು, ಈ ಶಿವದಾರವನ್ನು ಗಟ್ಟಿಗೊಳಿಸಲಿಕ್ಕಿರುವಂಥ ಮಾನದಂಡಗಳು ಅವ ಹರಿದು ಹೋದ ನಂತರ ಪಾದೋದಕ ಪ್ರಸಾದ ಗತಿ ಕೇಳೋರು ಯಾರು? ಅದಕ್ಕಾಗಿ ನೀವೆಲ್ಲರೂ ವಿನಂತಿ ಏನು ಅಂದ್ರೆ, ಸಂಸಿ ಭೂಸನೂರು ಮಠದ್ದು ಇಲ್ಲಿ ಬೆಳಗಾವಿಯಲ್ಲಿ ಅದು ಲೋಕಾರ್ಪಣೆ ಆಗಿದೆ. ಧಾರವಾಡದಲ್ಲಿ ಭಾಳ ಚಲೋ ಲೋಕಾರ್ಪಣೆ ಆಯಿತು. ವಚನ ಸಾಹಿತ್ಯ ಸಂಗ್ರಹ ಅಂತ ಒಂದು ಕೃತಿ ಅದ. ಎಲ್ಲರ ಮನೆಯೊಳಗೂ ಆ ಕೃತಿ ಇರಬೇಕು. ಜೊತೆಗೆ ಆ ಒಂದೊಂದು ಸಮಯ ಆತತ್ ಗೊತ್ತಾತ್ರಿ, ಒಂದೊಂದು ವಚನಗಳನ್ನು ಓದಬೇಕು. ನಿಜವಾಗ್ಲೂ ನೀವು ಅಕ್ಷರಶಃ ಒಂದೊಂದು ವಚನಗಳನ್ನು ನೋಡ್ರಿ. ಅದೆಂಥ ಸಾಹಿತ್ಯ ಅಂದರೆ ನಾನು ವರ್ಣನೆ ಮಾಡಲಿಕ್ಕೆ ಅಸಾಧ್ಯವಾದಂಥ ಸಾಹಿತ್ಯ ಅದು. ಸಪ್ತಧಾತು ಸಮಂ ಪಿಂಡಂ ಸಮಯೋನಿ ಸಮುದ್ಭವಂ ಆತ್ಮಜೀವ ಸಮಾಯುಕ್ತಂ ವರ್ಣಾನಾಂ ಕಿಂ ಪ್ರಯೋಜನಂ ಕಾಶಿ ಕಮ್ಮಾರನಾದ ಬೀಸಿ ಮಡಿವಾಳನಾದ ಹಾಸನಿಕ್ಕಿ ಸಾಲಿಗನಾದ. ಈ ವಚನ ಅರ್ಧಾಟ ಹೇಳ್ತತ್ರಿ ಮಂದಿ. ಆ ಮೊದಲನೇ ಸಂಸ್ಕೃತ ಶ್ಲೋಕ ಹೇಳಂಗಿಲ್ಲ, ಯಾಕಂದ್ರೆ ಪ್ರಕ್ಷಿಪ್ತ. ಇವ್ರಿಗೆ ಅಲರ್ಜಿ ಐತಲ್ಲ ಸಂಸ್ಕೃತದಿಂದ. ಆದರೆ ಬಸವಣ್ಣರಿಗೆ ಇರಲಾರ್ದಂಥ ಅಲರ್ಜಿ ಎಲ್ಲ ಇವ್ರಿಗೆ ಬಂದ್ಬಿಟ್ಟತಿ. ಈಗ ಅದೇ ದೊಡ್ಡ ಸಮಸ್ಯೆ. ಹಾಸನಿಕ್ಕಿ ಸಾಲಿಗನಾದ ವೇದವನೋದಿ ಹಾರುವನಾದ ಕರ್ಣದಲ್ಲಿ ಜನಿಸಿದವರು ಉಂಟೇ ಜಗದೊಳಗೆ. ಯಾರಿಗೆ ಬರೆಯೋಕ್ಕೆ ಸಾಧ್ಯದರಿಂಥ ಸಾಹಿತ್ಯ? ಬಸವಣ್ಣನವರಿಗಲ್ಲದೆ ಶರಣರಿಗಲ್ಲದೆ ಇಂಥ ಸಾಹಿತ್ಯ ನಿರ್ಮಾಣ ಅಸಾಧ್ಯ. ಅಂಥ ಅಮೂಲ್ಯವಾದ ಸಾಹಿತ್ಯ ನಮ್ಮಲ್ಲಿ ಇದ್ದರೂ ಕೂಡ ಇದೆಲ್ಲ ನಡೆದದ. ಅದಕ್ಕಾಗಿ ಈ ಸಂಸ್ಕೃತಿ ಉಳಿಲಿ, ಗಟ್ಟಿಗೊಳ್ಳಲಿ ಅನ್ನುವಂಥ ಸದುದ್ದೇಶದಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಮಹಾಮಂತ್ರ. ಆ ಮಂತ್ರದ ಸಾಮರ್ಥ್ಯ ಪೂರ್ಣವಾಗಿದ್ರೇ ಉಳಿತೈತಿ. ಅದ್ರಾಗ ಒಂದೊಂದು ಶಬ್ದ ಕಡಿಮೆ ಆಗಾಕತ್ತು ಅಂದ್ರೆ ತಿಳ್ಕೊಬೇಕು. ನಿಮ್ಮ ಹಂಗ್ಯಾಗಿಂದ ಒಂದೊಂದು ಅರಿವಿ ಹರಿಯಾಕತ್ತಾರ. ನಾಳೆ ಹೋಗಿ ನಿರಾವಸ್ತ್ರವಾಗಿ ಹೊರಗೆ ನಿಲ್ಲಿಸ್ತಾರೆ, ದಿಗಂಬರಾಗಿ ನಿಲ್ಲಿಸ್ತಾರ ಅಂತ ಗೊತ್ತಿರಬೇಕು. ಸಂಸ್ಕೃತಿಯನ್ನು ನಾಶ ಮಾಡಲಿಕ್ಕೆ ಬಳಸುವಂಥ ಮಾನದಂಡಗಳು, ಅಧ್ಯಯನಗಳು ಭಾಳ ಸೂಕ್ಷ್ಮದಾವು. ನಾವು ಈಗ ತಿರುಗಿ ನೋಡಬೇಕಾಗೈತಿ. ಈಗ ತಿರುಗಿ ನೋಡಲಿಲ್ಲ ಅಂದ್ರೆ ನಾವು ಆ ನಾಶ ಆದ ನಂತರ ನೋಡ್ತೇನೆಂದ್ರೆ ಉಳಿಯಂಗಿಲ್ಲ. ಅದಕ್ಕಾಗಿ ತಾವೆಲ್ಲ ಈ ಕೃತಿಯನ್ನು ಮನೆಗೆ ಒಯ್ದು ಇದನ್ನು ಅಂಕಲಿಪಿ ಅಂತನ ಓದ್ರಿ. ಅಮ್ಮ ಅವರು ಹೇಳ್ತಾ ಇದ್ರಲ್ಲ, ಹಂಗೆ ಮಹಿಳೆಯರನ್ನ ಕುರಿತಾಗಿ ಏನು ಹೇಳ್ಯಾರಂತೂ ಅದ, ಸಾಮಾಜಿಕ ಸಾಮರಸ್ಯದ ಕುರಿತಾಗಿ ಶರಣರು ಏನು ಹೇಳ್ಯಾರಂತೂ ಅದ. ಆದರೆ ಹೆಂಗೊಂದು ಭಕ್ತಿಯ ಚಳುವಳಿ ಸಾವಕಾಶ ದಾರಿ ತಪ್ಪಲಿಕ್ಕೆ ಶುರುವಾಯಿತು ಅಂತನೂ ಈ ವಚನ ಗ್ರಂಥಗಳಲ್ಲಿ, ವಚನ ದರ್ಶನದಲ್ಲಿ ಹೇಳ್ಯಾರ. ಈ ಕೃತಿಯಿಂದ ಶುರುವಾದ ದರ್ಶನ ನೀವು ಲಿಂಗೈಕ್ಯರಾಗುವವರೆಗೆ, ಅಂದರೆ ದೇಹತ್ಯಾಗ ಮಾಡೋದಂತಲ್ಲ, ಲಿಂಗ ಪೂಜೆಯೊಳಗೆ 2 ಹನಿ ಕಣ್ಣೀರು ಸುರಿಸುವಷ್ಟು ನಿಮ್ಮ ಮನಸ್ಸು ಪಕ್ವ ಆಗುವವರೆಗೆ ವಚನ ಸಾಹಿತ್ಯದ ನಿಮ್ಮ ಅಧ್ಯಯನಕ್ಕೆ ಇದೊಂದು ಮಾರ್ಗದರ್ಶಿಯಾದ ಕೈಪಿಡಿ ಸಾರ್ಥಕವಾಗಲಿ ಅನ್ನುವಂಥ ಆಶಯದಿಂದ ಇದನ್ನು ರೂಪಿಸಲಾಗಿದೆ. ತಾವೆಲ್ಲ ಇದನ್ನು ಒಯ್ತಿರಿಲ್ ಮತ್ತು ಎಲ್ಲರೂ ಹಣ ಕೊಟ್ಟು ಕೊಂಡುಕೊಂಡು ಹೋಗಿ ಓದಬೇಕಾಗಿ ನಾವು ವಿನಂತಿಸ್ತೇವೆ. ಈ ಕೃತಿಯ ಲೋಕಾರ್ಪಣೆಗೆ ತಾವೆಲ್ಲ ಸಹೃದಯರು, ಭಾಳಷ್ಟು ದೊಡ್ಡವರು ಬಂದ್ರಿ. ಎಲ್ಲರೂ ನನಗೆ ಪರಿಚಿತರೇ. ನಾನು ಕೈವಲ್ಯಾನಂದ್ರ ಇದ್ದಾಗಿಂದ ಬೆಳಗಾವಿ ನನಗೆ ಹಳೆದು ಹೊಸದು. ಆದರೆ ಒಂದೇನು ವಿಚಿತ್ರ ಅಂದರೆ, ಈ ಬೆಳಗಾವಿ ಮಣ್ಣ, ಧಾರವಾಡದಾಗೂ ಈ ಮಾತನ್ನು ಹೇಳಿವಿ, ಒಟ್ಟಾರೆ ಕನ್ನಡ ನಾಡ ಅತ್ಯಂತ ಶಕ್ತಿಶಾಲಿಯಾದ ನಾಡ. ಬೆಳಗಾವಿ ಯಾಕೆ ವಿಶೇಷ ಅದನ್ನೊಂದು ಹೇಳಿ ನಾನು ನನ್ನ ಮಾತು ಮುಗಿಸ್ತೇನೆ. ಬೆಳಗಾವಿ ಯಾಕೆ ವಿಶೇಷ ಅಂದ್ರೆ, 1922-23ನೇ ಸಾಲಿನೊಳಗೆ ವಚನಶಾಸ್ತ್ರ ಸಾರ ಸಂಪುಟ 1, ಸಂಪುಟ 2 ಮೊದಲ ಬಾರಿಗೆ ಪಗು ಹಳಕಟ್ಟಿಯವರು ಲೋಕಾರ್ಪಣೆ ಮಾಡ್ತಾರೆ. ಅವರು ಬೆಳಗಾವಿಗೆ ಒಂದು ಸೆಟ್ ಪಾರ್ಸಲ್ ಕಳಿಸ್ತಾರೆ. ಹೆಂಡಲ್ಗಾ ಜೈಲಿನೊಳಗೆ ರಂಗನಾಥ ದಿವಾಕರ್ ಅವರು ಸ್ವಾತಂತ್ರ್ಯ ಹೋರಾಟಗಾರರು ಜೈಲು ಶಿಕ್ಷೆಗೆ
ಗುರಿಯಾಗಿ ಅಲ್ಲಿರ್ತಾರೆ. ಅಲ್ಲಿದ್ದಾಗ ಪಗು ಹಳಕಟ್ಟಿಯವರು ಗೌರವ ಪ್ರತಿಯನ್ನು ಒಂದು ಸಟ್ ಅವ್ರಿಗೆ ಕೊರಿಯರ್ ಮೂಲಕ ಪಾರ್ಸಲ್ ಕಳಿಸ್ತಾರೆ. ಅವರು ವಾಪಸ್ ಪಗು ಹಳಕಟ್ಟಿ ಅವ್ರಿಗೆ ಒಂದು ಪತ್ರ ಬರೀತಾರೆ. ಅಕ್ಷರಶಃ ಸುಪ್ಪಾಣಿಯ ಮುತ್ತಿನಂತಿರುವಂಥ ಈ ಸಾಹಿತ್ಯ ನನ್ನ ಕಣ್ಣು ತೆರೆಸಿತು. ಈ ವಚನ ಸಾಹಿತ್ಯವನ್ನು ಓದಿದರೆ ನನಗೇನು ಅನ್ನಿಸ್ತಾ ಇದೆ ಅಂದರೆ, ಈ ಹಿಂಡಲ್ಗಾ ಜೈಲಿನ ಕಂಬಿಗಳೆಲ್ಲ ಸಾವಕಾಶ ಮರೆಯಾಗಿ ನಾನು ಸ್ವತಂತ್ರವಾಗಿ ತಿರುಗಾಡ್ತಾ ಇದ್ದೇನೆ, ಸ್ವತಂತ್ರವನ್ನು ಅನುಭವಿಸ್ತಾ ಇದ್ದೇನೆ ಅಂತ ನನಗೆ ಅನ್ನಿಸ್ತಾ ಇದೆ. ಅಂಥ ಒಂದು ಅಮೂಲ್ಯ ಸಾಹಿತ್ಯ ಕನ್ನಡದಲ್ಲಿದೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ. ಆವತ್ತಿನಿಂದ ಅವರೊಂದು ಕೆಲಸ ಮಾಡ್ಯಾರ, ಭಾಳ ದೊಡ್ಡ ಕೆಲಸ. ತಾವೆಲ್ಲ ಅದನ್ನು ನೋಡಬೇಕು. ಅದೇನು ಅಂದ್ರೆ, ವಚನ ಸಾಹಿತ್ಯ ಭಾರತೀಯ ಅಧ್ಯಾತ್ಮ ಸಾಹಿತ್ಯದ ಮೂಲಗಳನ್ನು ಕುರಿತಾಗಿ ಒಂದು ಟಿಪ್ಪಣಿಯ ಪುಸ್ತಕವನ್ನು ಮಾಡ್ಯಾರ. ವಚನಶಾಸ್ತ್ರ ರಹಸ್ಯ ಅಂತ ಅದಕ್ಕೆ ಹೆಸರಿಟ್ಟಾರ ಅವರು. ಅದರಾಗಿನ ಒಂದೆರಡು ಮಾತು ಉದಾಹರಣೆಗೆ ಬಳಸೋದಾದ್ರೆ, ಓಂ ಸಹನಾವವತು ಸಹನೌ ಭುನಕ್ತು ಸಹವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ ಅಂತಿಲ್ರೆ. ಇದನ್ನು ಕನ್ನಡದಾಗ ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ಹೌದ್ರೆ, ಉಪನಿಷತ್ತ ಅವತ್ತು ಹೇಳಿತು, ನ ತತ್ರ ಸೂರ್ಯ ಭಾತಿ ನ ಚಂದ್ರ ತಾರಕಂ ನೇಮ ವಿದ್ಯುತೋ ಭಾತಿ ಕುತೋಯಮಗ್ನಿ ಅಂತ. ಅದನ್ನೇ ಬಸವಣ್ಣನವರು ಬೆಳಗಿನೊಳಗನ ಬೆಳಗು ಮಹಾಬೆಳಗು ಶಿವಶಿವ ಪರಮಾಶ್ರಯವೇ ತಾನಾಗಿ ಶತಪತ್ರ ಕಮಲ ಕರ್ಣಿಕಾ ಮಧ್ಯದೊಳಗೆ ಸ್ವತಃ ಸಿದ್ಧನಾಗಿಪ್ಪ ನಮ್ಮ ಕೂಡಲ ಸಂಗಮ ದೇವರು. ಅಣೋರಣೀಯಾನ್ ಮಹತೋ ಮಹಿಯಾನ್ ಎಂದೆನಿಸುವ ಲಿಂಗವು ಅಂತ ಹೇಳ್ಯಾರ. ಚಕಿತಮಭಿದತ್ತೆ ಶ್ರುತಿ ಅನ್ನಿಸುವ ಲಿಂಗವು ಅಂತ ಹೇಳ್ಯಾರ. ಹೌದಾ? ಈ ಎಲ್ಲ ಮಾತುಗಳನ್ನು ನಾವು ನೋಡೋದಾದ್ರೆ, ಓಂ ಪೂರ್ಣಮದಃ ಪೂರ್ಣಮಿದಂ ಹಂಗೆ ಸಂವಾದಿ ಇದೆ ಅನ್ನೋದನ್ನು ಅವತ್ತು ಅವರು ಆ ಕೆಲಸ ಮಾಡ್ಯಾರ. ವಚನಶಾಸ್ತ್ರ ರಹಸ್ಯ ಆ ಪುಸ್ತಕ. ಇವುಗಳನ್ನೆಲ್ಲವನ್ನು ತಾವು ನೋಡಬೇಕು, ಅವಲೋಕಿಸೋದಾಗಬೇಕು ಅನ್ನುವಂಥ ಸದುದ್ದೇಶದಿಂದ ಈ ಕೃತಿಯ ಲೋಕಾರ್ಪಣೆ ಆಗಿದೆ. ಸಾಕಷ್ಟು ಜನ ಬೆಳಗಾವಿಯ ಹಿರಿಯರು, ಈ ವಚನಶಾಸ್ತ್ರ ರಹಸ್ಯ ಅನ್ನೋ ಪುಸ್ತಕ ರೂಪುಗೊಂಡದ್ದೇ ಬೆಳಗಾವಿಯ ಹಿಂಡಲ್ಗಾ ಜೈಲಿನೊಳಗೆ. ನಾವು ಇಲ್ಲಿ ಒಂದು ಪುಸ್ತಕದ ಕೆಲಸ ಮಾಡತ್ತಿದ್ದೀವಿ, ಡಾಕ್ಟರ್ ಎಚ್ ತಿಪ್ಪೇರುದ್ರಸ್ವಾಮಿ ಸಮಗ್ರ ಸಾಹಿತ್ಯದ ಕೆಲಸ ಮಾಡತ್ತಿದ್ದೀವಿ. ಆ ಕೆಲಸ ಮಾಡುವಾಗ ಕನ್ನಡ ಸಾಹಿತ್ಯ ಪರಿಷತ್ತಿನವರು ಇಬ್ಬರು ಹಿರಿಯರು ಮಾತಾಡಿಸ್ಲಿಕ್ಕೆ ಬಂದರು. ಯಾವರೇ ಅಪ್ರಕಟಿತ ಪುಸ್ತಕಗಳದಾವನ್ನ ಕೊಡ್ರಿ ಅಂತ. ನಾವೀಗ ದತ್ತಿಯಿಂದ ಪ್ರಕಾಶನ ಮಾಡಬೇಕಾಗೈತೆ. ಆವಾಗ ಅಜ್ಜ ಅವ್ರು ಸದ್ಯಕ್ಕೆ ಯಾವುದವ್ರಿ ಆಗಲಾರದು ಅಂದರು. ನಾವು ತೆಗೆದು ಮುಂದಿಟ್ಟಿವಿ ಅದನ್ನು, ಇದೇ ಆಗಬೇಕೀಗ ಸದ್ಯ ಅಂತ. ಅವತ್ತೇ ಅದನ್ನು ತೊಗೊಂಡು ಹೋಗಿ ಕನ್ನಡ ಸಾಹಿತ್ಯ ಪರಿಷತ್ನಿಂದ, ಈಗ ಧಾರವಾಡ ಮುರುಘಾ ಮಠದಿಂದ ಆಯಿತು ವಚನಶಾಸ್ತ್ರ ರಹಸ್ಯ. ತಾವೆಲ್ಲ ಅದನ್ನು ಅವಲೋಕಿಸೋಣದಾಗಬೇಕು. ಇನ್ನೊಂದು ಕೆಲಸ, ಆಧುನಿಕ ವಚನ ಸಾಹಿತ್ಯದ ಸಂಶೋಧನೆಯಲ್ಲಿ ಇಂಥ ಕೆಲವೊಂದಿಷ್ಟು ಅಪರೂಪದ ಘಟನೆಗಳಿದಾವೆ. ಅದನ್ನು ಮಾಡಿದರೆ ಒಂದು ಒಳ್ಳೆಯ ಪುಸ್ತಕ ಆಕತ್ತೆ. ರಂಗನಾಥ ದಿವಾಕರ್ ಅವರು, ಪಗು ಹಳಕಟ್ಟಿಯವರು ಈ ಸಾಹಿತ್ಯ ಸಂಶೋಧನೆಯಲ್ಲಿ ಬೇರೆ ಬೇರೆ ಸಂಸಿ ಭೂಸ್ನೂರ್ ಮಠ ಅವರು, ಮತ್ತು RC ಹಿರೇಮಠರು, CC ಬಸವನಾಳರು ಎಲ್ಲೆಲ್ಲಿ ತಿರುಗಾಡಿ ಸಾಹಿತ್ಯವನ್ನು ಹೆಂಗೆ ಸಂಶೋಧನೆ ಮಾಡಿದರು ಅನ್ನೋದು ಒಂದು ಅಪರೂಪದ ಪುಸ್ತಕ. ಡಾಕ್ಟರ್ ಎಚ್ ತಿಪ್ಪೇರುದ್ರಸ್ವಾಮಿ ಅವರು ಇವರೆಲ್ಲವನ್ನು ಸೇರಿಸಿ ಒಂದು ಮಾಡ್ಬೋದು. ಅವರೆಲ್ಲರ ಕುರಿತಾದ ಅಲ್ಪ ಪರಿಚಯವೂ ಈ ಪುಸ್ತಕದಲ್ಲಿ ಐತಿ. ತಾವೆಲ್ಲವೂ ಇದನ್ನು ಅವಲೋಕಿಸೋಣದಾಗಲಿ ಅನ್ನುವಂಥ ಆಶಯವನ್ನು ಹೇಳಿ, ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಒಂದು ನೆನಪಿರಬೇಕು, ಶಿವದಾರ ಗಟ್ಟಿಯಾಗಿ ಉಳಬೇಕು ಅನ್ನೋದೊಂದು ನೆನಪಿರಬೇಕು ಅನ್ನುವಂಥ ಆಶಯದೊಂದಿಗೆ ವೇದಿಕೆ ಮೇಲಿರುವಂಥ ತಾಯಂದಿರಿಗೆ, ಹಿರಿಯರಿಗೆ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲರಿಗೆ, ಜೊತೆಗೆ ಇಂಥದ್ದೊಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಆಗು ಮಾಡಿದಂಥ ಪ್ರಬುದ್ಧ ಭಾರತದ ಎಲ್ಲ ಕಾರ್ಯಕರ್ತರಿಗೆ, ಯಾಕಂದರೆ ನಾವು ಭಾಳ ದಿವಸ ಬೆಳಗಾವಿಯಾಗ ಕಾಣಿಸ್ಕೊಂಡಿರಲಿಲ್ಲ. ಈ ಬೆಳಗಾವಿಯಾಗ ನಾವು ಈಗ ಈ ಪುಸ್ತಕದ ಮೂಲಕ ಕಾಣಿಸ್ಕೊಳ್ಳಿಕ್ಕೆ ಕಾರಣಕರ್ತರಾದಂಥ ಎಲ್ಲಿದ್ರು ಗೊತ್ತಿರಲಿಲ್ಲ ಅಂತಾರೆ ಅವರು, ಯಾರು ಪಾಟೀಲರು. ಅಪರೂಪದ ನಮ್ಮ ಎಲ್ಲ ಸಹೃದಯರನ್ನು ನೋಡುವಂಥ ಸೌಭಾಗ್ಯವನ್ನು ಕರುಣಿಸಿದಂಥ ಕೂಡಲ ಸಂಗಮನಾಥನಿಗೆ ನಮಸ್ಕಾರವನ್ನು ಸಲ್ಲಿಸಿ, ಶಿವಸ್ವರೂಪಿಗಳೇ ತಮ್ಮೆಲ್ಲರಿಗೆ ಶರಣು ಶರಣಾರ್ಥಿಗಳು.